They are pulmonary arteries. These are called as pulmonary veins. They are made up of thin layers of muscles, and the function of pulmonary veins are to carry blood from all parts of the body to the heart. ತಗಿಯವಾ ತಗಿ ಅಪ್ಪ ಇವತ್ತಾದ್ರೂ ಸ್ವಲ್ಪ ನಗಪ್ಪ. ದೊಡ್ಡಮ್ಮ ಸ್ಮೈಲ್ ಪ್ಲೀಸ್. ಈ ಜಾಸ್ತಿ ಆಯ್ತು. ಅಮ್ಮ ಸ್ವಲ್ಪ ಪಕ್ಕಕ್ಕೆ ಬರ್ತೀಯಾ? ಒಳ್ಳೆ ಮದ್ವೆ ಅಂತರ ಆಡ್ತೀರಾ ಇಬ್ರು. ರೆಡಿ? ಚಿಕ್ಕಪ್ಪ ನೀನು ಹೋಗಿ ಕುತ್ಕೋ ಚಿಕ್ಕಪ್ಪ. ಯಾಡ ಕಣ್ಲ ನೀನ್ ಅಣ್ಣನ್ ಫೋಟೋ ತೆಗಿ ಸಾಕು. ಮೊದಲು ತೆಗಿಯವಾ. ಏಯ್ ಮರಿಗೋಡ ಬಾರ್ಲ ಮಗ ಫೋಟೋ ತೆಗಿತದೆ ಬಾರ್ಲ ಕುಂತ ಇಲ್ಲಿ. ಹೋಗು. ಹತ್ರಕ್ ಬಾರ್ಲ ಇನ್ನ ಹತ್ರಕ್ ಬಾರ್ಲ ನೀ ತೆಗಿಯವಾ ನೀನು ತೆಗಿ. ಬಾರಜ್ಜಿ ಅಜ್ಜಿ ಬಾರ. ಬರಲ್ಲ ಕಣವ ಅಜ್ಜಿ ಬಾ. ನಾನು ಬರಲ್ಲ ಕಣವ. ಐಶ್ವರ್ಯ ಏನ್ ಮಾಡ್ತಿದ್ಯಾ ನೀನು? ನಿನ್ ಫ್ಯಾಮಿಲಿ ಫೋಟೋ ನೋಡ್ತಿದ್ಯಾ? ನಾನ್ಸೆನ್ಸ್. ನೀವೆಲ್ಲ ಯಾಕೆ ಸ್ಕೂಲಿಗೆ ಬರ್ತೀರಾ? ದುಡ್ಡಿನ ಧಿಮಾಕು. ಸಿಟ್ ಡೌನ್. ಸ್ಟೂಡೆಂಟ್ಸ್, ಯು ಆಲ್ ಲಿಸನ್ ಟು ಮೈ ಲೆಸನ್. Oh my God. Oh angel of God, my guardian dear, to whom God's love commends me here. Over this day, be at my side to lighten God. ನೀನ್ ನನ್ ಕೂಡ ಬರಂಗಿದ್ರೆ ಮನೆಯಿಂದ ಏನು ತರಬಾರ್ದು. ವಾಚು ಒಡವೆ ಏನಿದ್ರು ಎಲ್ಲಾನು ಬಿಚ್ಚಿಟ್ ಬರ್ಬೇಕು. 2 ಗಂಟೆ ಆಯ್ತು. ಮಾದೇಶ ಕಾಯ್ತಿರ್ತಾನೋ ಏನೋ. 2 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಲು. 2 ಕಾಲಾದ್ರೂ ಬಂದಿಲ್ವಲ್ಲ. ವಾಸವಿ ಹಾಲ್ ಇದೇ ಅಂಗಡಿ ಹತ್ರ ತಾನೇ ಇರಕ್ಕೆ ಹೇಳಿದ್ಲು. ಇವನು ಯಾಕೆ ಹಿಂಗೆ ಗುರಾಯಿಸ್ತವನೆ? ವಾಹನದ ಹಿಂದೆ ಹೋದ್ರೆ ಧೂಳು, ಹುಡುಗಿ ಹಿಂದೆ ಹೋದ್ರೆ ಗೋಳು. ಅಯ್ಯೋ ಎಲ್ಲ ಅಪಶಕನವಾಗಿ ಇದೆಯಲ್ಲ. ಇವಳೇನಾದ್ರೂ ಕೈ ಕೊಟ್ಬಿಡ್ತಾಳ? ತಪ್ಪು. ನನ್ನ ಪ್ರೀತಿ ಮೇಲೆ ನಾನು ಅನುಮಾನ ಪಡಬಾರ್ದು. ಅಯ್ಯೋ ಇವನ್ ಲುಕ್ಕೇ ಸರಿ ಇಲ್ವಲ್ಲ. ಐಸು ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ ನಾನು? ಎಲ್ರು ಕಣ್ತಪ್ಸ್ ಬರುತ್ತೆ. ಎಷ್ಟು ಕಷ್ಟ ಗೊತ್ತಾ? ದಾರಿಲ್ ನಮ್ಮಪ್ಪ ಬೇರೆ. ದುಡ್ಡು ಕೊಡು. Yes ma'am, can I help you? Tops, silver kameez, gagra choli, caps. ಬೇರೆ ಏನಾದರೂ ಬೇಕಾ ಮ್ಯಾಮ್? ಹೆಲ್ಪ್ ಮಾಡ್ಲಾ? ಓ ಯು ವಾಂಟ್ ಜೀನ್ಸ್? ಪ್ಲೀಸ್ ಕಮ್.
ಅಳ್ತಾ ಇದ್ಯಾ? ಒಂದ್ 4-5 ದಿವಸ ಅಷ್ಟೇ ಕಣ್ಲಾ. ಆ ಮಾದೇಶ್ವರನ್ ದರ್ಶನ ಮಾಡ್ಕೊಂಡು ಬಿರ್ನೆ ಬಂದ್ಬಿಡ್ತೀನಿ ಮಗ. ಹೊತ್ತಕ್ ಸರಿಯಾಗಿ ಉಣ್ಣು ಕಂದ. ಆಚೆ ಈಚೆ ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗ್ಬೇಡ, ತಿಳಿತಾ? ಮನೆ ಕಡೆ ಜೋಪಾನ, ಹುಷಾರು. ಅವ್ವ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡವಳೆ. ನನಗೆ ಓಡೋಗ್ತಿರೋ ವಿಷಯ ಅವಳು ಗೊತ್ತಾದ್ರೆ ಅವಳು ಹ್ಯಾಕ್ ತಡ್ಕೋತಾಳ? ಎಕ್ಸ್ಕ್ಯೂಸ್ ಮೀ, ಬಿಲ್ ಹಾಕ್ಬಿಡಿ. 1 second ಮ್ಯಾಮ್. ಎಕ್ಸ್ಕ್ಯೂಸ್ ಮೀ, ಇದನ್ನು ಸೇರಿಸಿ ಬಿಲ್ ಹಾಕ್ಬಿಡಿ. ಸ್ವಲ್ಪ ಇರಿ ಮ್ಯಾಮ್. ಅರ್ಜುನ್, ಆ ಹುಡುಗಿ ಯೂನಿಫಾರ್ಮ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಹೌದಾ? ಸೇಫ್ ಆಗಿ ರೆಡಿ. ಓಕೆ. ನನ್ ವಾರ ಬುಕ್ಕಿಂಗ್ ಯಾವ ಬಸ್ ಸಿಗಾಕಿಲ್ಲ. ಈ ಬಸ್ಸು ಏಟೊತ್ತಿಗೆ ಹೊಡ್ತದೆ ಅಂತ ಹೇಳ್ತೀರಾ? 15-16 ಮದುವೆ ಬುಕ್ಕಿಂಗ್ ಹೋಗಿದೆ, ಇನ್ನೇನ್ ಬಂದ್ಬಿಡುತ್ತೆ. ಅಷ್ಟಲ್ಲಿ ಕಾಫಿ ಗಿಫಿ ಕುಡ್ಕೊಂಬನ್ನಿ. ಐಸು, ಕಾಪಿ ಕುಡಿತೀಯಾ? ಅಯ್ಯೋ ದೇವ್ರೆ, ಅದಕ್ಕೆ ನಾನು ಹೇಳಿದ್ದು ಬೆಳಗ್ಗೆನೆ ಹೊಡೋಣ ಅಂತ. ಏನೇನೋ ಹೇಳ್ಬಿಟ್ಟೆ, ದುಡ್ಡು ಹೊಂಚ್ಕೊಂಡ್ಬರ್ಬೇಕಲ್ವಾ? ದುಡ್ಡು ಬೇಕು ಅಂದಿದ್ರೆ ನಾನ್ ತರ್ತಾ ಇರ್ಲಿಲ್ವಾ? ನಾನು ಲವ್ ಮಾಡಿದ್ ನಿನ್ ಕಾಸ್ನಲ್ಲ, ತಿಳ್ಕ. ಈ ಡೈಲಾಗ್ ಏನ್ ಕಮ್ಮಿ ಇಲ್ಲ. ನನ್ ಟೆನ್ಷನ್ ನನ್ಗೆ. ಆದೇಶ, ಚಿಕ್ಕಪ್ಪ ಏನು ಮಾಡೋದು? ಆದೇಶ, ಬಸ್ ಯಾವಾಗ ಹೊರಡೋದು? ನನಗೇನು ಗೊತ್ತು ಐಶು. ಅಯ್ಯೋ ಮಾದೇಶ, ನನಗೆ ಹೇಗೆ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ. ನಾನು ನಿಂತಿರೋ ಒಂದೊಂದು ನಿಮಿಷನೂ ನನ್ನ ಜೀವ ಹೋದಂಗೆ ಆಗ್ತಿದೆ ಗೊತ್ತಾ? ಸ್ಪೆಷಲ್ ಕ್ಲಾಸ್ ಇದೆ ಅಂತ ಮನೇಲಿ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ನನ್ನ ಮೊಮ್ಮಗಳು ಇನ್ನೂ ಬಂದಿಲ್ವೇ? ಮುಂಡಾರ ಏನ್ ಮಾಡ್ತಾರ? ಮಗಿನ ಮೇಲೆ ಜ್ಞಾನ ಇಲ್ದಾನೆ ಈ ಮೂದೇವಿಗಳು ಟಿವಿ ನೋಡ್ಕೊಂಡ್ ಕೂತವ್ರೆ. ನನ್ನ ಮೊಮ್ಮಗಳು ಇನ್ನ ಬಂದಿಲ್ಲ. ಅಯ್ಯೋ, ಯಾಕೆ ಬಂದಿಲ್ಲ ಇನ್ನ? ಈಸು ನನ್ನ ಮೊಮ್ಮಗಳದಲ್ಲ, ಒತ್ತು ಮುಳುಗ್ತಾ ಐತೆ. ಇನ್ನ ಹೆಣ್ಮಗ ಮನೆಗ್ ಬಂದಿಲ್ಲ, ಎಲ್ಲೋಗತ್ತ ಏನೋ. ಅಯ್ಯೋ ಶಿವನೇ, ಸುಪ್ನಾಥ್ಯಾರ ಒಳಗಡೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಚೆನ್ನಾಗಿ ಮೇಯ್ತಾ ಇದ್ದೀರಾ ಮುಂಡೇರ? ಇಲ್ಲ ಟಿವಿ ನೋಡ್ಕೊಂಡ್ ಕೂತಿದ್ದೀರಾ? ಈ ಮುದುಗು ಬೆದು ಅಲ್ವೇ? ನಿನ್ಗೇನ್ ಬಂದಿರೋದ್ ಬರ್ಬಾರ್ದು. ಒಂದ್ ಕಡೆ ಹಾಕಿಲ್ವಾ? ನಿನಗ್ ಬರ್ನಾರ್ದಲ್ಲ ಸಾವು. ನನ್ ಮೊಮ್ಮಗ ಇನ್ನ ಮನೆಗ್ ಬಂದಿಲ್ವಲ್ಲೇ? ಸುಮ್ಕುತ್ಕ. ಏನ್ ಇವಳ ಎತ್ತೊಳಂಗ ಆಡ್ತಾಳೆ? ಕಾಮಕ್ಸಿ ತಾನ ಅವಳು ಎತ್ತಿರೋದು. ಸ್ಪೆಷಲ್ ಕ್ಲಾಸ್ ಹೋಗಿದ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಳೆ. ತಪ್ಪಿರಂತಾನೆ ಗಂಟ್ಲು ನೋಡ್ ಗಂಟ್ಲು ತಗದ್ ತುರುಕ್ಬಿಡ್ತೀನಿ. ಕಾಳ್ಗುಟ್ಟಿದೆ. ನನ್ ಮಗ ಬರ್ಲಿರೋ, ನಿನ್ನಡ ಮುರಿಸ್ತೀನಿ. ತೆಗದ್ ಗುಂಡ್ಕಾಲ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಸೈತಾನ್ ಸೈತಾನ್ ಕಡೆ ಸೈತಾನು. ಮದುವೆ ಪಾರ್ಟಿ ಅಂತ ಫುಲ್ ಬಸ್ ನ ಬುಕ್ ಮಾಡಿದ್ರೆ ಎಕ್ಸ್ಟ್ರಾ ಸೀಟ್ ಯಾಕೆ ಹಾಕ್ದೆ? ಸೀಟ್ ಖಾಲಿ ಇತ್ತು, ಹಾಕ್ದೆ. ಏನೀಗ ಅಂದ್ರೆ ಕೊಟ್ಟಿರೋ ಸೀಟ್ ಕಾಸು ಕಟ್ ಮಾಡ್ತೀನಿ ಅಷ್ಟೇ. ನೀನ್ ಕೊಟ್ಟಿರೋದೇ ಕಟ್ ಮಾಡಿ ಒಳ್ಳೆ ಟೆನ್ಷನ್ ಗಿರಾಕಿ ಕೂತ್ಕೊಳ್ಳಾಯ. ಹೋಗಯೋ. ರೈಟ್. ಅಣ್ಣವ್ರ ಸಾಂಗ್ ಬರ್ತದೆ, ಅಡ್ಡ ಬತ್ತೆ ಸರ್ಕಾ ಕಡೆ. ಸುಮ್ಕೆ ಗೊತ್ತಮ್ಮೆ ಮಡ್ತಿ ನೋಡು, ಅಣ್ಣವ್ರ ಫಿಲಂ ಬರ್ತದೆ ನೋಡಲ್ಲೇ. ಯಾಕಳ್ತಾ ಇದೀಯಾ? ಏನಾಯ್ತು? ಭಯ ಆಗ್ತಿದ್ಯಾ? ಬಸ್ ನಿಲ್ಸಿ
ನಿಂಗೆ ಯಾಕೆ ಬುದ್ಧಿ ಬಂತು? ನನ್ನ ಟೆನ್ಷನ್ ನಿನ್ಗೆ ಗೊತ್ತಾಗ್ತಿಲ್ಲ. ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ನಾನು ಒಂದ್ ದಿವಸನೂ ಇರಲಿಲ್ಲ ಗೊತ್ತಾ? ನನಗೆ ಮಾತ್ರ ನಮ್ಮ ಅವ್ವನ ಮೇಲೆ ಏನು ಪ್ರೀತಿ ಇಲ್ವಾ? ನಮ್ಮಪ್ಪ ತೀರೋದ್ಮೇಲೆ ನನ್ನನ್ನು ಸಾಕಕ್ಕೆ ನಮ್ಮ ಅವ್ವ ಎಷ್ಟು ಕಷ್ಟಪಟ್ಟವಳು ಗೊತ್ತಾ? ಅಂಥವಳನ್ನ ಬಿಟ್ಟು ಬಂದಿದ್ದೀನಿ ನಿನಗೋಸ್ಕರ. ನೀನು ನೋಡಿದ್ರೆ ಅಳ್ತಿದೆಯಲ್ಲ. ನಂಗೆ ಅಳೋದಕ್ಕೆ ಸ್ವಾತಂತ್ರ್ಯ ಇಲ್ವಾ? ಹಣೆ ಬರೋ ಇದು ಕೊತ್ತು ಮದುವೆ ಆಗ್ಬೇಕು. ವಾಪಸ್ ಹೋಗ್ಬಿಡವ. ನಿಮ್ಮ ಅಪ್ಪನಿಗೆಲ್ಲ ವಿಷಯ ಹೇಳ್ಬಿಡವ. ಲೂಸೇನ ನೀನು? ಅಪ್ಪನ ಗೊತ್ತಾದ್ರೆ ಇಬ್ಬರನ್ನ ತುಂಡು ತುಂಡ ಕತ್ತರಿಸ್ಬಿಡ್ತಾರ. ಆದಷ್ಟು ಬೇಗ ನನ್ನ ಕುತ್ತಿಗೆ ಒಂದು ತಾಳಿ ಕಟ್ಬಿಡು. ತಾಳಿ ಕಟ್ಟಿದ ಮಾತ್ರಕ್ಕೆ ನೀನೇನ್ ಗಂಡ ಆಗ್ಬಿಡ್ತೀಯಲ್ಲ? ಜಾತಿ ಕುಲ ಅಂತಸ್ತು ಯಾವ ಬೇಡೇನ್ಲೇ? ಹುಡುಗಿಯವ್ರ ಅಪ್ಪನಿಗೆ ಇದು ಇಷ್ಟ ಇಲ್ಲ. ಹುಡುಗಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಇದ್ರ ಮ್ಯಾಗ ಒಂದು ಸೈನ್ ಹಾಕ್ಬಿಡು. ಯಾಕ್ರಿ ಸೈನ್ ಮಾಡ್ಬೇಕು? ಆ ಹುಡುಗಿ ಒಪ್ಪಿಗೆ ತಗೊಂಡೆ ನಾನು ಅವಳು ಮದುವೆ ಆಗಿದ್ದು. ಅವ್ರ ಮನೇಲೆ ಇದ್ಕೊಂಡು ನೀನ್ ಇಂಥ ಕೆಲಸ ಮಾಡಿದೀಯಲ್ಲ. ಆ ಹುಡುಗಿನೇ ಮೊದ್ಲು ನಾನು ಲೆಟರ್ ಬರ್ದಿದ್ದು. ತಕ್ಷಣ ಅವ್ರ ಅಪ್ಪನ್ ಹೇಳ್ಬೇಕಲ್ಲ ನೀನು. ನಿನ್ನ ನಂಬ್ಕೊಂತಾನೆ ಬಾಡಿಗೆ ಕೊಟ್ರು. ಸರಿ ಸರಿ ಮಾತ್ ಬೇಡ, ಈಗ ಆಗಿದ್ದಾತು. ಆ ಮಗ ನೀನ್ ಏನೇನ್ ಕಾಜಿಗೆ ಬರ್ತದೆ ಎಲ್ಲ ತಂದು ಕೊಟ್ಬಿಡು. ಇದ್ರಾಗ ಒಂದ್ ಸೈನ್ ಹಾಕು. ನೀನು ಏನ್ ಬೇಕು ಏಟ್ ಬೇಕು ಹೇಳು, ನಾನ್ ಕೊಟ್ಟೇನು. ನಾವು ಕಾನೂನು ಪ್ರಕಾರ ಮದುವೆ ಆಗಿದೀವಿ. ನೀವು ಕಾಸು ಕೊಟ್ಬಿಟ್ಟು ದೂರ ಮಾಡೋಂತ ಕೆಲಸ ಮಾತ್ರ ಇಟ್ಕೋಬೇಡಿ ನೀವು. ರೇ ನೀವ್ಯಾರು ಇದನ್ನ ಕೇಳಕ್ಕೆ? ನಿಮ್ಗೂ ಇದಕ್ಕೂ ಏನ್ ಸಂಬಂಧ? ಯಾಕೋ ಸರಿ ಬರ್ತಾ ಇಲ್ವೇ? ನಿಮ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ನಮ್ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡಿ. ಅಣ್ಣ, ಮನೆಯಿಂದ ಫೋನ್ ಬಂದದಣ್ಣ. ಹಲೋ ತಗ ಮಾತಾಡು. ಹಲೋ ನಾನು ಮಾತಾಡಕ್ಕಿಲ್ಲ, ನೀನೇ ಮಾತಾಡು. ಏನೇ ಒಂಥರ ಈ ಸ್ಕೂಲ್ಗೆ ಅಂತ ಹೋದ್ ಮಗ ಇನ್ನ ಬಂದಿಲ್ಲ. ಏನೇ ಬಗ್ತಾ ಇದೆಯಾ ನೀನು? ಪೆಸ ಕ್ಲಾಸ್ ಐತೆ ಅಂತ ಹೇಳ್ಬಿಟ್ಟು ಹೋದ್ಲು. ಎಲ್ಲೋದ್ಲ ಗೊತ್ತಿಲ್ಲ. ಅಲ್ಲಮ್ಮಿ, ಆ ಅಜ್ಜಿ ಆಚೆ ಕೂತ್ಕೊಂಡು ಅದೇನ್ ಬೊಬ್ಬೆ ಆಗ್ತಾವಳೆ? ಅವ್ರಿಬ್ರು ಒಳಗ್ ಸೇರ್ಕೊಂಡು ಅದೇನ್ ಮಾಡ್ತಾವ್ರು? ಆ ಅಜ್ಜಿ ಬೊಬ್ಬೆ ಹಾಕದ್ ನೋಡಿದ್ರೆ ಅವ್ರ ಮನೇಲಿ ಏನೋ ನಡ್ದೈತೆ ಅಂತ ಕಾಣ್ತೈತೆ. ಸಂಜೆಯಿಂದ ಹುಡ್ಗಿ ಕಾಣ್ತಾ ಇಲ್ವಂತೆ. ಹೌದಾ ಮಾರಕ್ಕ? ಓಡ್ಗಿಡ್ ಹೋಗ್ಬಿಟ್ಟವಳ? ಇದ್ರೂ ಇರ್ಬೈದು, ಓಡೋಗೋ ವಯಸ್ಸಲ್ವಾ? ನಮ್ಗೆ ಆಗ್ಬಿಡಮ್ಮಿ ಊರ್ನವ್ರು ಸಾಬ್ರಿ ರುಬ್ಬು. ಗೊತ್ತಾ ನನ್ ಮೊಮ್ಮಗಳನ್ನ ಓಡಿಸ್ಬಿಟ್ರಲ್ಲೋ ನಿನ್ನ ಫ್ರೆಂಡ್ರು. ಈ ವೈನ್ ಸ್ಪೀಡ್ ನೋಡಿದ್ರೆ ಏನೋ ನಡ್ದದೆ ಕಣಮ್ಮಿ. ಇರೋದನ್ನ ಮಗಿ ನೆಟ್ಟಿಗೆ ನೋಡ್ಕೊಳಕ್ಕಾಗಿ ಏನ್ ಕೇಳು ಕ್ಯಾಮ ನೀನು? 24 ಗಂಟೆ ಟಿವಿ ನೋಡ್ತಾರೆ. ಮಗ ಸಿಗಿದಾಗ್ಲಿ ಸಿಗಿದ್ಬಿಟ್ಟೇನು? ಏನಿಲ್ಲ, ದಿನಕ್ಕೊಂದು ಮರ ನೋಡಮಿ ತಿನ್ನಕಾಯ್ತದೆ. ಸಿಂಗರ ಮತ್ತೆ ತಿರುಗ್ತೀಯ. ಮಗ ನೋಡ್ಕೋಬೇಕು ಅನ್ನೋ ಜ್ಞಾನ ಬೇಡ ನಿನ್ಗೆ? ಅಣ್ಣ ಹೊಡಿಬೇಡಣ್ಣ. ಅಣ್ಣ ನನ್ ಮಾತು ಕೇಳೋಣ. ಅಣ್ಣ ಬುಡಣ್ಣ ಬುಡಣ್ಣ ಬುಡಣ್ಣ. ಇವ್ರಿಬ್ರಿಗೂ ಹೊಡೆದ್ರೆ ಓಡೋದವ್ಳು ಬಂದ್ಬಿಡ್ತಾಳ? ನೀವೇ ರಂಪ ಮಾಡ್ತಿರೋದು. ಗುಟ್ಟಾಗಿಡ್ಬೇಕಾದ ವಿಷಯನ ಊರ್ಗೆ ಸಾರ್ತಾ ಇದೀಯಾ? ಇದು ಹೆಣ್ಮಗಿನ ವಿಚಾರ. ಕಿವಿಯಿಂದ ಕಿವಿಗೆ ಹೋಗಿ ಬಾಯಿಂದ ಬಾಯಿಗೆ ಹೋದ್ರೆ ಊರ್ ಜನ ಎಲ್ಲ ಮೇದ್ ಬಿಡ್ತಾರೆ. ಮೊದ್ಲು ನಮ್ಮ ಮಗ ಎಲ್ಲಿ ಅಂತ ಹುಡುಕ್ಬೇಕು. ನೀ ಸ್ವಲ್ಪ ಸುಮ್ಕಿರು. ಸಾರಿ ಕಣು ಮಹೇಶ, ನಾನು ನಮ್ಮ ಅಪ್ಪ ಅಮ್ಮನ ಮೇಲಿನ ಪ್ರೀತಿಯಿಂದ ನಾನು ತುಂಬ ಬೈದ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ಮೂಗ್ ಮೇಲೆ ಕೋಪ. ಮೀಸೆ ನೋಡು, ಒಳ್ಳೆ ಕಂಬಳಿ ಹುಡುಕ್ತಾರ. ಕೊಳ್ಕ, ನೀನ್ ಹೇಗೋ ಬಂದು ನನ್ನ ಮೇಲೆ ಸೇರ್ಕೊಂಡೆ. ನಿಂತ್ಕೊಳ್ಳೆ ಸುಗುಣ, ನಿಂತ್ಕೊಳ್ಳೋದಿಲ್ಲ. ಲಿಂಕ್ ಆಗ್ದೆ ಬಿಡಲ್ಲ ನಾನು. ಬೇಡ ಕಣೆ, ಪ್ಲೀಸ್ ಕಣೆ. ಬೇಡ ಕಣೆ, ಸುಗುಣ. ಏನಾಯ್ತಾ? ಹುಡುಗಿರ ನೀವು ಕಣ್ ಕಾಣಕ್ಕಿಲ್ವಾ? ಬೈಕ್ ಬರ್ತಿದ್ರೆ ಸೈಡ್ ಹೋಗಕ್ಕಲ್ವಾ? ಹಾರನ್ ನೋಡ್ತಿದ್ರೆ ಸೈಡ್ ಹೋಗ್ತಾ ಇರ್ಲಿಲ್ವಾ? ಹಾರನ್ ಇದ್ದಿದ್ರೆ ಹೊಡಿತಾ ಇರ್ಲಿಲ್ವಾ? ಹಾರನ್ ಇಟ್ಕೊಂಡಿರ್ಬೇಕಲ್ವಾ? ಓನರ್ ಇಟ್ಟಿರ್ಬೇಕಲ್ವಾ? ಓಸಿ ಗಾಡಿ ಪೋಸ್ ನೋಡು. ಅಣ್ಣ ಏನು
ಯಾರ ಯಾರು ದಿನ ಇದೇ ರೋಡ್ ಟ್ರಯಲ್ ನೋಡೋ ಗೊತ್ತಾ ಬೈಕ್ ಮೇಲೆ ಹತ್ತಿಸ್ಬಿಡ್ತೀನಿ ತಿಳ್ಕ ಹೋಗಲ್ಲ ಸೋಡ ನಿನ್ನೂ ಸೇರ್ಸ್ ಹೇಳ್ತಿದ್ದೀನಿ ಕುಳ್ಳೆ ಗುರ್ರಾಯಿಸಿದ್ರ ಕಣ್ ಕಿತ್ತಾಕ್ಬಿಡ್ತೀನಿ ಎದೊಳ ಬುಲ್ಲ ಮಿಕ್ಕಿದ ಆಯಿಲ್ ಹಾಕವ ಕಣ ತಳ್ಳಲ್ಲ ಅಲ್ಲಿ ನೋಡಿ ಅಯ್ಯೋ ಈಗ ಅರ್ಶನ ಬಾವ ಒಳ್ಳೇದು ಪಾಸ್ ಆಗ್ತಿರೋಗೆ ಅದಾದ್ಮೇಲೆ ಮತ್ತೆ ಯಾವಾಗ ಇದಿಗೋ ಇದು ಸ್ಟಾಪ್ ಮತ್ತೆ ಇದಿಗೋ ಬೆಂಗಳೂರಲ್ಲಿ ಭಾರಿ ದೊಡ್ಡ ಡ್ಯೂಟಿ ಮಾಮು ನಂದು ಯಪ್ಪ ಕಾಲು ಮುರ್ದೆ ಹಾಕ್ಬಿಟ್ಟ ಬೇರೆ ಆಗಿರ್ಲಿಲ್ಲ ಕಣ್ ಕಾಣಿಸಲ್ವಾ ಪೋಲಿ ಮುಂಡವಾ ಇದಳ ಮೇಲೆ ಸುಗುಣ ಯಾಕೆ ಒಂಥರ ಇದ್ಯಾ? ಏನು ಇಲ್ಲ ಕಣೆ. ಇಲ್ಲ ಏನೋ ಇದೆ ನೀನ್ ಹೇಳ್ತಿಲ್ಲ. ನಿಂಗೆ ಅದು ಅರ್ಥ ಆಗಲ್ಲ ಐಸು. ಯಾಕೆ? ನೀನ್ ಇನ್ನು ಚಿಕ್ಕ ಹುಡುಗಿ, ನೀನೇನ್ ದೊಡ್ಡ ಯಜಮಾನಿನಾ? ಸ್ವಲ್ಪ ದಿನ ಹೋದ್ರೆ ನಿಂಗೆ ಅರ್ಥ. ಏನಂತದ್ದು ಅದು? ಅಲ್ಲಿ ನೋಡೆ. ಇಷ್ಟೊಂದು ಭಯ ಆಯ್ತಾನೆ ಏನ್ ನನ್ ನೋಡ್ಬಿಟ್ಟು ಜೋರಾಗಿ ನಗೋದು ಯಾಕೆ ನಿನ್ನ ಏನೇನೇನು ನನ್ನೇನ್ ಪೆಂಗ ಅನ್ಕೊಂಡಿದ್ಯಾ? ನಿನ್ನ ಏನ್ ತಿಳ್ಕೊಂಡಿದ್ಯಾ? ನೀನು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದ್ ಕಲೆ. ನನ್ನ ಹತ್ರ ಇಟ್ಕೊಬೇಡ ಇವೆಲ್ಲ. ಬೈಕ್ ಹತ್ತಿಸ್ಬಿಡ್ತೀನಿ ಮೇಲೆ. ಎಣ್ಣ ನೀನು ಹೆಣ್ಣಿಗೆ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು ಗೊತ್ತಾ? ಏನ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ನೋಡ್ತಾಳೆ ಏನು ಇಲ್ಲ ಇದಕ್ಕೆ. ಹೆಣ್ಣಿನ ಹುಟ್ಟ ಇದು. ಕಣ್ಣು ನಾನೇನ್ ಮಾಡ್ತೀನಿ ಅಂತ ಇವ್ನು ಇಷ್ಟೊಂದು ಬೈತಾ ಇದ್ದಾನೆ. ಅವ್ವ ನನ್ನವ್ವ ಬಂದೇನವ್ವ. ಸುಮ್ಮನೆ ಇರ್ತ್ಯಾ? ಬಾರವ್ವ. ಐಸು ಬೋರ್ಮಿಠಾಯಿ ಕುಡಿ. ಏನು ಬೇಡ. ಹೆಣ್ಣ ನೀನು ಹೆಣ್ಣು ಅಂದ್ರೆ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ತಗ್ಗಿ ಬಗ್ಗಿ ನಡೆಯತ್ ಕಲೆ. ಅಯ್ಯೋ ಯಾಕವ್ವ ಬಂಗಾರ ಈ ಸ್ವಲ್ಪ ಪಾಪ ಮಾಡ್ಕೊಂತಿದ್ಯಾ? ಹೊಸಿ ಬೋರ್ಮಿಠಾಯಿ ಕುಡಿಯವ್ವ. ಅಯ್ಯೋ ಸ್ವಲ್ಪ ನನ್ನ ಒಂಟಿ ಆಗಿರೋಕ್ ಬಿಡ್ತೀರಾ? ಮಗ ಒಂದೊಳ್ಳೆ ಕುಡಿಯವ್ವ. ನನ್ ಬಂಗಾರಿ ಅಲ್ವಾ ನೀನು? ನನ್ ಜೇಡ ಅಂತ ಹೇಳಿದ್ರೆ ನೀನ್ ಕೇಳಲ್ವಾ? ಹೋಗವ. ಯಾಕವ್ವ ಕೋಪ ಮಾಡ್ಕೋತಿ? ನನ್ ಮಾತ್ ಕೇಳು ಪುಟ್ಟ. ಇಲ್ಲೋಡು ಎಷ್ಟೇ ಜಂಬ ನಿಂದು ತಕ. ನಿಮ್ಮಪ್ಪ ಫೋನಲ್ಲಿ ಅವ್ರ ಮಾತಾಡೋ. ಬೇಗ ಫಿಟ್ಟಿಂಗ್ ಇಟ್ಬಿಟ್ಟ. ಯಾವ ನಕ್ಷತ್ರದಲ್ಲಿ ಹುಟ್ಬಿಟ್ಟು? ಹಲೋ ಏನವ ಬೋನ್ ಮಿಠಾಯಿ ಕುಡಿಯಕ್ಕಿಲ್ಲ ಅಂದಂತೆ? ಕುಡಿತೀನಪ್ಪಯ್ಯ. ಟೀಚರವ ಏನಾದ್ರು ಬೋದ್ಲಾ? ಇಲ್ಲ ಅಪ್ಪಯ್ಯ. ಬೀದಿಲಿ ಪೋಲಿ ಹುಡುಗರು ಯಾರಾದ್ರೂ ಕೆಣಕದ್ರ? ಇಲ್ಲ ಅಪ್ಪಯ್ಯ. ಇದ್ರೆ ಹೇಳು, ಸಿಗದು ಮೇಯ್ದು ಬಿಡ್ತೀನಿ ನಮ್ಮ ಕರ್ಣ. ಏನು ಇಲ್ಲ ಅಪ್ಪಯ್ಯ. ಹಂಗಾರ ಕುಡಿ ಮತ್ತೆ. ಕುಡಿತೀನಪ್ಪಯ್ಯ. ಸರಿ ಮಗ ತಗೋ. ಶಂಕ್ ತಿಂತ ಬಂದ್ರೆ ತೀರ್ಥ ಏನ? ಕಾಮಾಕ್ಷಿ ಸುಮ್ನಿದ್ರೆ ಸರಿ. ಈಗ ನೀನ್ ಕುಡಿಯವ್ವ. ನಡಿ ನೀನು. ಒತ್ತಾರೆಯಿಂದ ಒತ್ ಮುಳುಗ ಗಂಟ ಮಗಿನ್ ಬೋತಾನೆ ಇರ್ತೀಯ. ನನ್ನ ಯಾಕೋ ಅಷ್ಟೊಂದು ಬೈದ. ಬಿಂದಿಗೆ ತಣ್ಣೀರ ತಂಬಿಗೆ ತಣ್ಣೀರ
ಹುಡುಗಿ ಹೀಗಿರ್ಬೇಕು ಅಂತ ಅಲ್ವಾ ನೀನು ಹೇಳಿದ್ದು? ನಾಚಿಕೆ ಅಂದರೆ ಇದೇ ಅಲ್ವೇನು? ಈಗ ರೋಹಿಣಿ ನೀನು ಅವಳ ಹೋಗ್ಬೇಕ್ರಿ, ಅವನ್ನೆಲ್ಲ ಹೇಳಿದ್ರೆ ಇಷ್ಟ ನಾನು. ಹೇಳ್ಕೊಳ್ಕ, ನೀನು ನನ್ನ ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದ ಕಣೋ. ನಾನು ನಿನ್ನನ್ನು ಬಿಡೋದು ಇಲ್ಲ, ಈ ಜನ್ಮದಲ್ಲಿ ನಿನ್ನಿಂದ ದೂರ ಆಗೋದು ಇಲ್ಲ. ಇದೇನೆ ಹೊಸ ಸ್ಕೂಟಿ? ನಿಂಗೆ ಓಡ್ಸ ಯಾವಾಗ ತಗೊಂಡೆ? ಬರುತ್ತೆ. ಹಾಗಾದ್ರೆ ಬಾ. ಮತ್ತೆ ಎಲ್ಲಿಗೆ? ನಾನು ಹೇಳ್ತೀನಿ ಬಾರೆ. ಎಲ್ಲಿಗೆ ಹೋಗ್ತಾ ಇದ್ಯಾ? ಒಂದ್ 5 ನಿಮಿಷ ಅಮ್ಮ, ಬಂದ್ಬಿಡ್ತೀನಿ. ಗಾಡಿ ಸೂಪರ್ ಆಗಿದೆ ಕಣೆ. ನಮ್ಮ ಅಪ್ಪನ್ ಕೇಳಿದ್ರೆ ಕೊಡ್ಸೋದೇ ಇಲ್ಲ ಕಣೆ. ಎಲ್ಲಿಗೆ ಹೋಗ್ಬೇಕು? ನಾನು ಹೇಳ್ತೀನಿ ಹೋಗೆ. ಯಾವ ಕಡೆ ಹೋಗ್ಬೇಕೆ? ನೆಟ್ಟಿಗೆ ಹೋಗೆ ಹೇಳ್ತೀನಿ. ನಿಲ್ಸು 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 ನಿಲ್ಸೆ. ಸುಗುಣ, ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಆಗ್ತಿಲ್ವೇ? ಸರಿ, ತಳ್ಕೊಂಡ್ ನಡಿ. ಇನ್ನು ಎಷ್ಟು ದೂರ ತಳ್ಬೇಕೆ? ಗ್ಯಾರೇಜ್ ವರೆಗೂ ತಳ್ಳೆ. ಗ್ಯಾರೇಜ್? ಆಹಾ, ಐಸು ಇದ ಮ್ಯಾಟ್ರು. ನಿಮ್ ಊಟಕ್ಕೆ ನಾನು ಉಪ್ಪಿನಕಾಯ? ಆಹಾಹಾ. ಶ್ರೀ ಮಲೆ ಮಹದೇಶ್ವರ ಆಟೋ ವರ್ಕ್ಸ್. ಇಲ್ಲಿ ದ್ವಿಚಕ್ರ ವಾಹನಗಳಿಗೆ ರಿಪೇರಿ ಮತ್ತು ಪಂಚರ್ ಹಾಕಿ ಕೊಡಲಾಗುತ್ತೆ. ಮಾಲೀಕರು ರಾಮೇಗೌಡ. ಇಲ್ಲಿ ರಾಮೇಗೌಡ ಯಾರು? ನಮ್ ತಾಯಿ ಸತ್ತೋಗ್ಲು ನಾನಲ್ಲ. ಅವರು ಅಂಗಡಿಗೆ ಬರಕಿಲ್ಲ, ಎಲ್ಲ ನಮ್ಮ ಅಣ್ಣನೇ. ವಾಟ್ ಈಸ್ ಮ್ಯಾಟ್ರು? ಹಲೋ, ನಮ್ ಗಾಡಿ ಸ್ವಲ್ಪ ಪ್ರಾಬ್ಲಮ್, ರಿಪೇರಿ ಮಾಡ್ಬೇಕು. ಅದು ತಾವೇ ಮಾಡ್ಬೇಕು ಅಂತ ನಮ್ ಗಾಡಿ ಆಸೆ ಪಡ್ತಿದೆ. ಸುಮ್ಮನೆ ಬುಲೆ, ನಮ್ಗ್ ತುಂಬಾ ಕೆಲ್ಸ ಐತೆ, ಆಗಕ್ಕಿಲ್ಲ ಅಂತ ಹೇಳ. ಇವನೇನೆ ಹಿಂಗಂತವ್ನೆ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಕಣೆ. ಹಲೋ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾವಿಲ್ಲೇ ವೇಟ್ ಮಾಡ್ತೀವಿ. ಇವನು ಕ್ಲೀನ್ ಮಾಡಕ್ಕೆ KRS ನೀರು ಸಾಕಾಗಲ್ಲ ಅನ್ಸುತ್ತೆ. ಹೇಗೆ ಮೇಂಟೈನ್ ಮಾಡ್ತೀಯಾ? ಐಸು ಐಸ್ ಬೇಕೇನೆ? ಐಸಿಗೆ ಐಸಾ? ಸಾರು ಆ ಗಾಡಿ ರಿಪೇರಿ ಮಾಡಿದ್ಮೇಲೆನೆ ನಮ್ ಗಾಡಿ ಕಡೆ ನೋಡೋದು ಅಂತ ಕಾಣಿಸುತ್ತೆ. ಅದನ್ನ ನೋಡಗಲ್ಲ. ಸರಿ ಅಣ್ಣ. ಸಿಕ್ಸ್ ಕೆಲ್ಸನೇ. ಯಾಕೆ? ನೀವ್ ಸಿಕ್ಸಿದ್ರೆ ಬೇಡ ಅಂತದೇನೋ? ಅಲ್ಲ, ಚಿಕ್ಕ ಹುಡುಗಂಗ್ ಹೇಳ್ತಿದ್ದೀರಲ್ಲ ಅದಕ್ಕೆ. ಒಂದು ವೈರ್ ಸಿಕ್ಸಕ್ ಆಗಕ್ಕಿಲ್ಲ, ಮೆಕ್ಯಾನಿಕ್ ಆಯ್ತೇನಂತೆ. ಬಾರೆ ಹೋಗೋಣ. ಇರೇ ಸ್ವಲ್ಪ, ಗಾಡಿನ ಒಂದ್ಸಲ ಓಡ್ಸ್ ನೋಡಕ್ ಹೇಳೆ. ಸರ್, ಗಾಡಿನ ನೀವೇ ಒಂದ್ ರೌಂಡ್ ಓಡ್ಸ್ ನೋಡ್ಬೇಕಂತ ಗಾಡಿ ಆಸೆ ಪಡ್ತಿದೆ. ಯಾವ ಮಗಳಾಗಿದ್ನ ಇವತ್ತು ನಾನು. ಒಳ್ಳೆ ಬ್ರ್ಯಾಂಡ. ಯಾಕಯ್ಯ ತಲೆ ತಿಂತಾ ಇದೀಯಾ? ಸ್ವರ್ಣ ಚಂಪಾ ಅಗರಬತ್ತಿ ಸೂಪರ್ ಆಗಿದೆ, ಕಾಸು ಕೊಟ್ಟು ತಗೊಂಡೋಗು. ಡಜನ್ಗೆ ಎಷ್ಟು? ಸ್ಮೆಲ್ ಬರುತ್ತಾ? ತಗೋಬೋದೇನ್ರಿ? ಊದ್ಬತ್ತಿ ಒಳ್ಳೆ ಸ್ಮೆಲ್ ಬರುತ್ತೆ, ತಗೊಂಡೋಗಯ್ಯ. ಇದು ಹೆಂಗಸ್ರು ಬಾತ್ರೂಮು, ಅಷ್ಟು ಗೊತ್ತಾಗಲ್ವಾ? ಹೋಗ ಕಡೆ. ಮುಖ ನೋಡಿ ಹೆಂಗೈತೆ. ನಮ್ಮ ಮಾವ ವರದಕ್ಷಿಣೆ ಕೊಡ್ತೀನಿ ಚಕ್ಲಿ ಕೊಟ್ಟವ್ ನೋಡೋಣ. ಚಕ್ಲಿ ಹೋಲ್ಸೇಲ್ ಡೀಲರ್ ತಾನೇ. ನಡಿ ನಡಿ. ಪೆಪ್ಸಿ ತಗೊಂಡ್ಯಾ? ಇಡ್ಲಿ ಒಳಗೆ ಕಟ್ಟಿದ್ರಿ, 30 ರೂಪಾಯಿ ಕೊಡೋ.
ನಿನ್ಗೇನಮ್ಮ ಬೇಕು? 3 ಇಡ್ಲಿ. ಐಶೋ ಹೊಟ್ಟೆ ಎಷ್ಟು ಅಂತಿದಲ್ಲ, ತಿಂಡಿ ತಂದಿದ್ದೀನಿ, ತಗೊಳ್ಳೆ ತಿನ್ನು. ನಂಗೆ ಬೇಡ. ಕೂಲ್ ಡ್ರಿಂಕ್ಸ್ ಆದ್ರೂ ಕುಡಿತೀಯಾ? ನಂಗೆ ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಫೋರ್ಸ್ ಮಾಡ್ತೀಯಾ? ನನ್ನ ಮೇಲೆ ಕೋಪನಾ? ನನ್ನ ಜೊತೆ ಕೋಪ ಮಾಡಿಕೊಂಡು ಯಾರ ಜೊತೆ ಮಾತಾಡ್ತೀಯ ನೀನು? ಐಸು, ನನ್ನ ಜೀವ ಕಣೆ ನೀನು. ಅದು ಹೇಗೆ ಬಂದು ನನ್ನ ಸೇರ್ಕೊಂಡೆ ನೀನು? ನನ್ನ ಪಾಡಿಗೆ ನಾನಿದ್ದೆ. ಒಂದ್ ನಿಮಿಷ. ಬೇಡ ನಂಗೆ. ಅಂದ್ರೆ ಓಸಿನಾ? ನಮ್ಗಿವೆಲ್ಲ ಇಷ್ಟ ಆಗಲ್ಲ. ತಗೋ ತಗೋ. ನೀವ್ ಹತ್ರ ಬರ್ಬೇಡ್ರಿ, ನಂಗೆ ಬೇಡ, ನೀವ್ ಹೋಗ್ರಿ. ಹಾಗಾದ್ರೆ ಎಲ್ಲಿ ಹೋಗ್ಬೇಕು ಅಂತ ಹೇಳು, ನಾನ್ ಡ್ರಾಪ್ ಮಾಡ್ತೀನಿ. ಯಾರಾದ್ರೂ ನೋಡಿದ್ರೆ? ಹಾಗಾದ್ರೆ ನೀನ್ ಮುಂದೆ ಕುತ್ಕೋ, ನಾನ್ ಹಿಂದೆ ಕುತ್ಕೋ. ಹೋಗ್ರಿ. ಭಯ ಅನ್ನು. ಹೇ ಕೊಳ್ಕ, ನೀನ್ ನನ್ನ ಉಸಿರಲ್ಲಿ ಬೆರ್ತೋಗ್ಬಿಟ್ಟಿದ್ಯಾ ಕಣೋ. ನನ್ನಿಂದ ನಿನ್ನ ಯಾರೂ ದೂರ ಮಾಡಕ್ಕಾಗಲ್ಲ. ಏನಾಯ್ತಾ? ಏನಾಯ್ತು ಈ ನಡುವೆ? ನೀನು ಬೇಡ, ಗ್ಯಾರೇಜ್ ಬೇಡ, ಹಾಳು ಮಾಡ್ಬಿಟ್ಟಲ್ಲ ನನ್ನ ಗಾಡಿನ. ಅದ್ ನಂದು. ಏನಿವಾಗ ಗುರಾಯಿಸ್ತೀಯ? ಕಣ್ಗುಡಿ ಕಿತ್ತಾಕ್ಬಿಡ್ತೀನಿ.
ಸ್ಟಾಪ್, ನಿಲ್ಸು ನಿಲ್ಸು, ಓಲ್ಡಾನ್. ಚಿಲ್ಲರೆ ಇಟ್ಕೋ. 40 ಆಗಿದ್ರೆ 20 ಕೊಡ್ತಿದ್ದೀರಲ್ಲ. ನೀನ್ ಈ ಊರಲ್ವಾ? ಯಾಕೆ? ಇಲ್ಲಿ 20 ಕೊಟ್ರೆ 40 ಕೊಟ್ಟಂಗೆ. ಹೋಗಯ್ಯ. ಬೆಳಗ್ಗೆ ಒಳ್ಳೆ ಬೇಡ, ಹೋಗ ಸುಮ್ನೆ. ಅದೇ ಹಳೆ ಶೆಡ್ಡು, ಅದೇ ಹಳೆ ಬೋರ್ಡು, ಅದೇ ಹಳೆ ಗಾಡಿ, ಅದೇ ಹಳೆ ಚೇರು, ಅದೇ ಹಳೆ ಡಬ್ಬ ಫೇಸು. ಮಾದೇಶ ಎಲ್ಲೋ? ಅಣ್ಣ ಹೊರಗಡೆ ಹೋಗನೆ. ಅದೇ ಎಲ್ಗೆ ಅಂತ ಬೊಗಳು. ಬಾ ಬಾ ಬಾ. ನನ್ ನೋಡ್ ಬೊಗಳು. ರುಬ್ತೀನಿ. ಚಿಕ್ಕ ಹುಡುಗನ್ಗೆ ಯಾಕೆ ಹೆಂಗ್ ಹೊಡಿತಿದ್ದೀರಾ? ಇದು ಚಿಕ್ಕ ಹುಡುಗನ ಬಿಟ್ರೆ 2 ಮಕ್ಳಿಗೆ ತಂದೆ ಆಗ್ಬಿಡ್ತಾನೆ. ಮಗಯ್ಯ ತಲೆ ಮಾಲ್ ಹೊಡಿಬೇಡ ನೀನು. ಓ, ತಮ್ಗೆ ತಲೆ ಬೇರೆ ಇದ್ಯಾ? ಅಲ್ಲಿ ಹೊಡಿತೀನಿ. ಹೋಗ ಟೀ ತಗೊಂಬೋಗ. ಅಂಗಡಿ ನೋಡ್ಕೊಳ್ಳೋದು ಯಾರು? ಏ, ನೋಡ್ಕೊಳಕ್ ಏನಿದ್ಯೋ ಅದೇ ಕಿತ್ತೋಗಿರೋ ಟೈರು, ಬೆಂಡಾಗಿರೋ ವೀಲ್, ಇದು ನೋಡ್ಕೊತಾನೆ. ಹೋಗ ಟೀ ತಗೊಂಬ. ಕಾಸು? ನನ್ನೇ ಕಾಸು ಕೇಳ್ತಾ ಇದ್ಯಾ? ತಿರ್ಗಾ ರುಬ್ಬಿಡ್ತೀನಿ. ಹೋಗ ಅಕೌಂಟ್ ಅಲ್ಲಿ ತಗೊಂಬೋಗ. ಬಂದ್ಬಿಡ್ತಾವ್ ದಂಡ್ಪಿಂಡಗಳು. ಇವ್ರ ಚಾಕ್ರಿ ಮಾಡಕ್ ನಾನ್ ಬೇಕು. ಇನ್ನು ಇಲ್ಲ ಇದೆಯಾ? ಹೋಗ. ಸುಮ್ಕಿದ್ರೆ ಸರಿ. ಇವಾಗ ನನ್ ಕೈ ಸುಮ್ನೆ ಇರಕ್ಕಾಗಲ್ಲ. ಹೋಗ. ಬಂದ್ಬಿಡ್ತಾನೆ ದಂಡ್ಪಿಂಡ. ಕುಡಿಯೋದು ಸಿಟ್ಟಿ ಮಾತ್ ಮಾತ್ರ ಮಾರುದ್ದ. ಇವನ್ಗೆ ಟೀ ತಂಗ್ ಕೊಡಕ್ ನಾನ್ ಬೇಕಾ? ಕೊಡ್ತೀನಿ. ಮುಖ ನೋಡು ಸೀದೋಗಿರೋ ಮಡ್ಕೆ ತರ. ನಿನಗ್ ಟೀ ಬೇಕಾ? ಕೊಡ್ತೀನಿ. ಚಾಯ್ ದಮ್ ಹೊಡೆದ್ರೆ 1 ನಿಮಿಷ ಕಿಕ್ಕ. ಎಷ್ಟದ್ ಬರೋದು? ಏ ಬುಲ್ಲಿ, ಏನು ಇಷ್ಟೊಂದು ಸಕ್ಕರೆ ಹಾಕ್ಸಿದ್ಯಾ? ನಾನೇ ಹಾಕೊಂಬಂದೆ. ನೀನ್ ಹಾಕೊಂಬಂದ? ಇಲ್ಲ, ಹಾಕಿಸ್ಕೊಂಬಂದೆ. ಅಂದನಿ ಟೀ ಮಾಡಿ ಚೆನ್ನಾಗಿ ಕಲ್ತವನೆ. दूध वड़े टी, ಬೆಣ್ಣೆ ದೋಸೆ ಟಿ. ನಿನ್ ಮೂತಿಗೆ ಪಪ್ಪುಸಿ ಬೇಕಾ? ಪಪ್ಪುಸಿ ಕೊಡ್ತೀನಿ ತಕ, ಸ್ವಲ್ಪ ಪಪ್ಪುಸಿ. ಎಲ್ಲ ನನ್ನ ಮಗನೇ, ರುಬ್ಬಿದ ತಕ್ಷಣ ಮರ್ಯಾದೆ ಜಾಸ್ತಿ ಆಗೋಯ್ತಲ್ಲ. ಹಂಗೇನಿಲ್ಲಣ್ಣ. ಲೋ ಬುಲ್ಲಿ, ಇದೇನು 200 ml ಗಿನ ಜಾಸ್ತಿ ಇದೆ ಪಪ್ಪುಸಿ? ಅದಾ ವರ್ಲ್ಡ್ ಕಪ್ ಪೆಸಲನು 50 ಮಿಲಿ ಯಾಕಷ್ಟ ಊದ್ಬಿಟ್ಟರೆ. ಬುಲ್ಲಿ, ನೀನ್ ಯಾವತ್ತಾರು ಪಪ್ಪುಸಿ ಕುಡ್ದಿದ್ಯೇನಪ್ಪ? ನಮ್ ತಾಯಿ ಸತ್ಯೋಗ್ಲಿ ಇಲ್ಲಣೋ. ಅಯ್ಯೋ ನನ್ ಚಿನ್ನ, ಒಂಚೂರ್ ಕುಡಿಯೋ. ಏ ಕುಡಿಯೋ. ಹಂಗಬೇಡ, ಕುಡಿಯಪ್ಪ. ಅನ್ನಪ್ಪ. ಅಯ್ಯೋ ಇಲ್ಲ ನನ್ ಚಿನ್ನ, ಕುಡಿ. ಚಳಿಬೇಡ, ಕುಡಿಯೋ. ಕುಡಿ.
ಇದೇನಪ್ಪ ಇವಳು ಬಾರೊಳಗೆ ಹೋಯ್ತಾವಳೆ, ಗುಂಡಾಕೋ ಅಭ್ಯಾಸ ಐತೆ ಇವಳಿಗೆ. ಅಯ್ಯೋ ಹೇಳಕ್ಕಾಗಲ್ಲ ಈಗಿನ ಕಾಲದ ಹುಡುಗಿರ. ಇಲ್ಲ ಇಲ್ಲ ಇಲ್ಲ, ಒಳ್ಳೆ ಹುಡುಗಿ ಅವಳು. ಎಲ್ಲ ಇಲ್ಲ, ಒಳ್ಳೆಯವಳು. ಇದ್ಯಾಕೆ ಈ ಬೈಯನ್ ಜೊತೆ ಬರ್ತಾವಳೆ? ಅಯ್ಯೋ ಈ ಪೋತ ಏನ್ ಮಗಳ ಇವಳು. ಅಷ್ಟೇ ನನ್ನ ಕತೆ ಇವತ್ತು. ಏನು ಮಾಡಲಿ ನಾನು? ಮಲ್ಲೇಶ್ವರ ಕಾಪಾಡಪ್ಪ. ನಾನಲ್ಲ 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 ತಕ್ಕಳವ ಇದ್ನೇ ನೀ ಕೇಳಿದ್ದು. ನೀನೇ ಕೇಳಿದ್ರೆ ಕೊಡಲ್ಲ ಅಂತಿದ್ನ. ಬಡ್ಡಿ ಇದ ಕೊಡಲೇ ಮಗಿಗೆ ಎಷ್ಟು ಬೇಕು ಕೊಡ. ಬಲಿಕೊಂಡೆ ಕಣ ಮಾದೇಶ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಹೋಗು ಹೋಗು. ನಿನ್ನ ಐಸ್ ಗಟ್ಟಿ ಇದೆ ಕಣ. ಯಪ್ಪ ಅವಳು ಸವಾಸ ಬೇಡ. ನಾನೆಂತ ತಪ್ಪು ಮಾಡ್ತಾ ಇದ್ದೆ. ಬೇಡ, ಇನ್ಮೇಲೆ ನಾನಾಯ್ತು, ನನ್ನ ಕೆಲಸ ಆಯ್ತು. ಮರ್ಯಾದೆಯಿಂದ ಬತ್ ನೋಡೋಣ. ಯಾಕಪ್ಪ ಬೇಕು? ಸುಮ್ಕಿರೋ ಜಾಗನ ಕೆರಕೊಳ್ಳೋದು ಯಾಕೆ? ಗಾಯ ಮಾಡ್ಕೊಳ್ಳೋದು ಯಾಕೆ? ನಮ್ಗೆ ಯಾಕೆ? ಮಾಮ ಯಾವಾಗ ಬಂದೆ? ಬಸ್ ಇಳ್ದವನ್ ಸೀದಾ ಇಲ್ಲಿಗೆ ಬಂದೆ. ಹೌದು, ನೀನ್ ಎಲ್ಗೋಗಿದ್ದೆ? ಎಲ್ಗೂ ಇಲ್ಲಪ್ಪ. ನಿನ್ನ ನೋಡಿದ್ರೆ ಯಾವ್ದೋ ಅಕ್ಕಿಯಿಂದ ಬಿದ್ದಿರೋ ಆಗಿದೆ. ಇಲ್ಲಪ್ಪ, ಅವೆಲ್ಲ ಇಲ್ಲ. ನನಗೆ ಗ್ಯಾರಂಟಿ ಗೊತ್ತು ನೀನ್ ಹಿಂಗೆ ಮಾಡ್ತಾ ಇದೀಯ ಅಂತ. ನೋಡು ಮಾಮು, ಈ ಕಾಲದಲ್ಲಿ ಹುಡುಗಿರ್ನ ನಂಬಾರ್ದು. ಅವರೆಲ್ಲ ನಮ್ಮನ್ನ ಟೈಮ್ ಪಾಸ್ಗೆ ಅಂತ ಉಪಯೋಗಿಸ್ಕೋತಾರೆ. ಆಮೇಲೆ ಅಪ್ಪ ಅಮ್ಮ ತೋರ್ಸಿದ ಹುಡುಗನ ಮದ್ವೆ ಆಗಿ ನಮ್ಗೆಲ್ಲ ಟಾಟಾ ಮಾಡೋಟೋಯ್ತಾರೆ. ಆಮೇಲೆ ನಾವು ಮೈ ಮೇಲಿರೋ ಬಟ್ಟೆನೆಲ್ಲ ಹರ್ಕೊಂಡು ಮೆಂಟ್ಲುಗಳ ತರ ಬೀದಿ ಬೀದಿ ಅಲಿತಾ ಇರ್ತೀವಿ. ನೋಡ್ ಮಾಮು, ಉಪ್ಪು ತಿಂದು ನೀರು ಕುಡಿದ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, ಈ ಹುಡುಗಿರ ಸವಾಸನ ಬಿಟ್ಬಿಡು. ನಮ್ಗೇನಿದ್ರು ನಮ್ ಬದುಕು ಮುಖ್ಯ. ವಿವೇಕಾನಂದರು ಏನಂತ ಹೇಳಿದ್ದಾರೆ? ಯುವಕರೇ ಹೇಳಿ, ಎದ್ದೇಳಿ ಅಂತ ಹೇಳಿದ್ದಾರೆ. ಅದೇ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ರಾಮಕೃಷ್ಣ ಪರಮಹಂಸರು ಏನೇನೋ ಹೇಳಿದ್ದಾರೆ. ಆದ್ರೆ ನನಗೆ ಯಾವುದು ಗೊತ್ತಿಲ್ಲ. ಇದೆಲ್ಲ ಮಾತಾಡ್ತಾ ಇಲ್ಲ. ಸೈಲ ಎಲ್ಲ ಇವನು ಯಾರು? ಮಾದೇಶ. ಅವಣ್ಣ ಇಲ್ಲಿ ಬಂದೇ ಇಲ್ಲ. ಇಷ್ಟೊತ್ತು ನಾನು ಮಾತಾಡ್ತಿದ್ದಲ್ಲೋ. ನನ್ನ ಹತ್ರ ತಾನೇ ನೀನ್ ಮಾತಾಡ್ತಿದ್ದು. ರುಬ್ಬಬೇಕು. ಅವ್ರ ನಿಮ್ಮಪ್ಪ ಅಂತ ಯಾಕೆ ಹೇಳಿಲ್ಲ ನಂಗೆ? ಹೆದರ್ಕೊಂಡ್ ಬಿಟ್ಯಾ? ಯಾರು? ಅವೆಲ್ಲ ಇಲ್ಲ. ಮತ್ ಕಿತ್ಕೊಂಡ್ ಬಂದ್ಬಿಟ್ಟಿತ್ತು ಬೆವರು. ಏನ್ ರೇಗಿಸ್ತಾ ಇದ್ಯಾ? ನಮ್ ಲೈಫ್ ನಾಗೆ ನಾವ್ ಯಾರಿಗೂ ಎದ್ಕೊಳ್ಳಲ್ಲ ತಿಳ್ಕ. ಹೌದಾ? ಮತ್ತೆ ಏನ ನೀನು ನಾನು ನೀನು ನನ್ನ ನೀನು ನೀನು ಅಂತ ನೀನೇ ಎದ್ರಕತ್ತಾ ಇದೆಯಲ್ಲ. ಏನ್ ಹೇಳ? ಈ ನಡು ರಸ್ತೆಯಲ್ಲಿ ನಂಗೊಂದ್ ಮುತ್ತು ಕೊಡ್ತೀಯಾ? ಮಾದೇಶ, ಯಾಕೆ ಗೇರ್ ಬೀಳ್ತಲ್ಲ? ಓಸಿ ನೋಡ್ಲಾ? ಬುಲೆ ಅದನ್ನ ನೋಡ. ಆಯ್ತಣ್ಣ. ಏನು? ಐಸ್ 2 ದಿವಸದಿಂದ ಬಂದಿಲ್ಲ. ಎಲ್ಲಿ? ನನ್ಗೇನ್ ಗೊತ್ತು? ಮನೆ ಹತ್ರ ಹೋಗ್ ನೋಡು. ನಂಗೀಗ್ಲೇ ಮದ್ವೆ ಬೇಡ ಅಮ್ಮ. ನಾನಿನ್ನೂ ಓದ್ಬೇಕಮ್ಮ. ನೀನಾದ್ರೂ ಅಪ್ಪಂಗೆ ಹೇಳಮ್ಮ, ಪ್ಲೀಸ್ ಹೇಳಮ್ಮ. ನಾನಿನ್ನೂ ಓದ್ಬೇಕಮ್ಮ, ಪ್ಲೀಸ್. ಸುಮ್ಮನ್ ಕುಂತ್ಕಳೆ. ಎಲ್ಲ ದೊಡ್ಡವ್ರು ಬಂದ್ ಕುಂತವ್ರೆ. ನೀನೇನ್ ಮನೆ ಯಜಮಾನಿನ? ಏನಣ್ಣ ನಾನ್ ಮಾತಾಡ್ತೇನೆ ಇವನಿ, ನೀನ್ ಮೂಗ್ ಬಸಂತರ ಕುಂತಿಯಲ್ಲ. ಏಯ್ ಎತ್ತಾಕೊಂಡ್ರೆ ಹುಡುಗಿ ನಾವ
ಸುಮ್ಕಿರವ ನಿಂದ್ ಯಾವಾಗ್ಲೂ ಅಬ್ರ. ಏ ಪೋತ್ರಾಜ ಸುಮ್ಕೆ ಕೂತಿದ್ಯಲ್ಲ ಹೊಸ ಏನಾರ ಮಾತಾಡು. ಹೆಣ್ ಕೊಡಕ್ಕೆ ನಂದೇನ್ ಅಭ್ಯಂತರ ಇಲ್ಲ, ಆದ್ರೆ ಮಗ ಓದ್ಕೋಬೇಕು ಅಂತ ಐತೆ. ಅವಳು ಓದಿ ನಮ್ಮನೇನ್ ಸಾಕ್ಬೇಕಾ? ನಮ್ ತವಿರದೆ 4 ತಲೆಮಾರಿಗಾಯ್ತದೆ. ಏನವ ಗುಂಡ್ಕಲ್ಲಂಗ್ ಕೂತಿದ್ಯಾ ನೀನು? ನನ್ ಹೆತ್ತವಳು ಒಸಿ ಹೇಳ್ಬಾರ್ದ ನಿನ್ ಮಗನಿಗೆ? ಏನ್ಲ ಪೋತ, ಯಾರಿಗ್ಲಾ ಕೊಡ್ತೀಯಾ? ನಿನ್ ತಂಗಿ ಮಗನ್ ತಾನೇ ಕೊಡೋದು. ಕೊಡ್ಲಾ? ನಮ್ಮ ವಂಶ ಬಳಿ ಉಳ್ಕೊಳ್ಳಿ. ಕೊಡ್ಲಾ ಬಾವ? ಯಾಕ್ಲ ಮೀನಾಮೇಶ ಎಣಿಸ್ತಾ ಇದ್ಯಾ? ಒಬ್ಳೆ ಮಗಳು ಹೆಂಗಪ್ಪ ಕೊಡ್ಬೇಕು ಅಂತ ಚಿಂತೆ. ಏ ಹಂಗೇನಿಲ್ಲ, ಮಗಿಗಿನ್ನು ಚಿಕ್ಕ ವಯಸ್ಸಲ್ವಾ ಅದಕ್ಕೆ ಅಂತ ಕಾಣ್ತದೆ. ಏಯ್ ಏನ್ಲ ಚಿಕ್ಕ ವಯಸ್ಸು? ಇವ್ರ ಅಪ್ಪ ಮದುವೆ ಮಾಡ್ಕೊಂಡವಾಗ ನನ್ಗೆ 10 ವರ್ಷ. 18 ಮಕ್ಳು ಆಗ್ಲೇ ಇಲ್ವಾ? ನಾನ್ ಬಾಳ್ವೆ ಮಾಡ್ಲೇ ಇಲ್ವಾ? ಏನ್ಲ ಅದು? ಹಾರ್ನ್ ರಿಪೇರಿ ಸರ್. ಹಾರ್ನ್ ರಿಪೇರಿ ನಮ್ಮನೆ ಮುಂದೆ ಹೋಗ್ಲಾತಾಗೆ. ಈಟೋತ್ತರ್ಗೂ ಇಲ್ಲೇ ನಿಂತಿದ್ದ, ಕಣ್ಣು ಕಾಣ್ಲಿಲ್ವಾ? ಹೋಗ್ರ. ಏನ್ ಮಗ, ಹೆಂಗವನ್ ಅಮೆರಿಕ ಗಂಡ? ಚಿಕ್ಕಪ್ಪ ಚಿಕ್ಕಪ್ಪ, ಮನೆಯವರೆಲ್ಲರೂ ಸೇರಿ ನನ್ ಮದ್ವೆ ಮಾಡ್ಬೇಕು ಅಂತಿದ್ದಾರೆ ಚಿಕ್ಕಪ್ಪ. ನಾನು ಇನ್ನೂ ಓದ್ಬೇಕು ಚಿಕ್ಕಪ್ಪ. ನಂಗೆ ಈಗ್ಲೇ ಮದ್ವೆ ಬೇಡ ಚಿಕ್ಕಪ್ಪ. ಅಷ್ಟೇ ತಾನೇ, ಅದಕ್ಕೆ ಯಾಕ್ಲ ಹೇಳ್ತೀಯ? ನೀನ್ ಹೇಳಿದ್ರೆ ಕೇಳ್ತಾರೆ ಚಿಕ್ಕಪ್ಪ. ನಾ ಹೇಳ್ತೀನಿ ಬಾ. ಎಲ್ಲಾರು ಸ್ವಲ್ಪ ಮಾತಾಡೋದು ನಿಲ್ಸಿರಾ? ಮಗ ಓದ್ಬೇಕು ಅಂತ ಆಸೆ ಪಡ್ತಾ ಐತೆ. ಹಂಗಾರೆ ಮದ್ವೆನೇ ಬೇಡ ಅಂತೀಯಲ್ಲ? ಯಾರು ಬೇಡ ಅಂದವ್ರು? ಮತ್ತೆ ಅಳಿಯಂದ್ರು ಮಗಿನ ಕುತ್ತಿಗೆಗೆ ಒಂದ್ ತಾಳಿ ಕಟ್ಟಿ ಅಮೆರಿಕಾಗ ಹೋಗ್ಲಿ. ಇಲ್ಲಿ ನಮ್ ಮಗ ಓದ್ಕೊಂಡೇ ಇರ್ತದೆ. ಅಮೆರಿಕಾಯಿಂದ ಅಳಿಯಂದ್ರು ಬಂದ್ ಮ್ಯಾಕೆ ಕರ್ಕೊಂಡೋದ್ರಾತು. ಇದ್ದಪ್ಪ ಮಾತು ಅಂದ್ರೆ ಏನಣ್ಣ, ಎಲ್ಲ ಸರಿ ಹೋಯ್ತಲ್ಲ ರೀ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ತಟ್ಟೆ ಬದಲಾಯಿಸ್ಕೊಳ್ರಿ. ಸುಗುಣ, ನಮ್ಮ ಮನೇಲಿ ನನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಕಣೆ. ನಾನು ಅರ್ಜೆಂಟಿಗೆ ಮಾದೇಶನ್ ನೋಡ್ಬೇಕು, ಇಲ್ಲಾಂದ್ರೆ ನನ್ನ ಕೈಲಿ ಇರೋದಕ್ಕಾಗಲ್ಲ ಸುಗುಣ. ಏನ್ ಮಾತಾಡ್ತಿದೀಯ ನೀನು? ನೀನೆಲ್ಲಿ ಅವನೆಲ್ಲಿ? ಅವನ್ಗೂ ನಿನ್ಗೂ ಹೊಂದಾಣಿಕೆ ಆಗಲ್ವೇ? ಏನೋ ಟೈಮ್ ಪಾಸ್ಗೆ ಅವನ ಜೊತೆ ಓಡಾಡ್ತಿದ್ಯಾ ಅನ್ಕೊಂಡ್ರೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಾ? ಸಾರಿ ಸುಗುಣ, ನಿನ್ನ ಲವ್ ಬಗ್ಗೆ ತುಂಬಾ ಚೀಪಾಗಿ ಮಾತಾಡ್ಬಿಟ್ಟೆ. ನನ್ಗದನ್ನ ಸಹಿಸಕ್ಕಾಗ್ಲಿಲ್ಲ. ನಾನು ತುಂಬಾ ಸೀರಿಯಸ್ ಆಗಿ ಅವನನ್ನ ಪ್ರೀತಿಸ್ತಾ ಇದ್ದೀನಿ ಕಣೆ. ಅವನಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಸುಗುಣ, ಸತ್ತೋಗ್ಬಿಡ್ತೀನಿ ಕಣೆ. ಮಾದೇಶ, ನಮ್ಮ ಮನೇಲಿ ನಂಗೆ ನಿಶ್ಚಿತಾರ್ಥ ಮಾಡ್ಬಿಟ್ರು ಕಣೋ. ನಂಗೆ ತುಂಬಾ ಭಯ ಆಗ್ತಿದೆ. ನಂಗೆ ಮದ್ವೆ ಮಾಡ್ಬಿಡ್ತಾರೆ. ನನ್ನೆಲ್ಲರೂ ಕರ್ಕೊಂಡು ಹೋಗ್ಬಿಡು ಮಾದೇಶ. ನನ್ ಕುತ್ತಿಗೆಗೆ ಒಂದು ತಾಳಿ ಕಟ್ಬಿಡು ಸಾಕು. ಆಮೇಲೆ ಯಾರು ಏನು ಮಾಡಕ್ಕಾಗಲ್ಲ ನಮ್ಮನ್ನ. ಏನ್ ಯೋಚನೆ ಮಾಡ್ತಿದ್ಯಾ? ನೀನ್ ನನ್ ಪ್ರೀತಿಸ್ತಿದ್ಯೋ ಇಲ್ವೋ? ಹೇಳು ಮಾದೇಶ, ಹೇಳು. ನೀನ್ ನನ್ ನಿಜವಾಗ್ಲೂ ಪ್ರೀತಿಸ್ತಿದ್ಯೋ ಇಲ್ವೋ? ಹೇಳು, ಮಾತಾಡು 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 ಮಾದೇಶ, ಮಾತಾಡು ಮಾತಾಡು ಮಾದೇಶ. ಐಸು, ಇವತ್ತೊಂದಿನ ತಡ್ಕೋ ಐಸು, ನಾಳೆ ಬೆಳಕರಿಲಿ. ಸುಗುಣ, ಈ ವಿಷಯ ಯಾರಿಗೂ ಹೇಳ್ಬೇಡ ಕಣೆ, ಪ್ಲೀಸ್. ಪ್ರಾಮಿಸ್ ಮಾಡು. ದೇವ್ರಾಣೆಗೂ ಐಸು, ಯಾರಿಗೂ ಹೇಳಲ್ಲ ಕಣೆ. ನೀನ್ ಅಳ್ಬೇಡ ಐಸು. ಸಾರಿ ಸುಗುಣ, ನಿಂಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ಸ್ವಂತ ಅಂಗಡಿ ಮಾಡ್ತೀನಂತ ತಾನೇ ಕಾಸು ಕೊಡಾಕಿದ್ದು. ಈಗ ಇದ್ದಕ್ಕಿದ್ದಂಗೆ ಕೇಳಿದ್ರೆ ಎಲ್ಲಿಂದ ತಗೊಂಬಂದ್ ಕೊಡ್ಲಿ? ಹೆಂಗಾರ ಮಾಡ್ಕೊಡಕ್ಕ. ಯಾಕಪ್ಪ ಅಷ್ಟೊಂದ್ ಕಾಸು ನಿನ್ಗೆ? ಅರ್ಜೆಂಟಿಗೆ ಬೇಕಿತ್ತು. 1 ನಿಮಿಷ ಇರೋ, ಎಷ್ಟೈತೆ ಅಷ್ಟು ತಂದ್ಕೊಡ್ತೀನಿ. ಅಕ್ಕೋ, ಒಂದ್ 2,000 ಆದ್ರೂ ತಂದ್ಕೊಡಕ್ಕ. ಎಷ್ಟಾಯ್ತು ನೋಡ್ತೀನಿ, ಸ್ವಲ್ಪ ತಾಳು. ನೋಡಕ್ಕ.
ನಾನು ಬರ್ಲಾ? ಮಾದೇಶ ಮಾದೇಶ ಇಲ್ಲಿ ನೋಡು. ಇನ್ನೊಂದ್ಸಲಿ ಹಿಂಗೆ ನಾವು ಮಾಡಿದ್ರೆ ತೊಳ್ಕೊಳ ಕೈ ಇರ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ನಾನ್ ಪೊಲೀಸ ಕಂಪ್ಲೇಂಟ್ ಕೊಡೋದು ನನಗೆ ಗೊತ್ತಿಲ್ವಾ? ಏನ್ ಈ ಸ್ಕೂಲ್ ಅಂತ ನಡೆಸ್ತಿದ್ದೀರಿ? ಸ್ವಲ್ಪ ಮೆತ್ತಗೆ ಮಾತಾಡಿ. ಯಾಕೆ ಹೀಗೆ ಹೋಗ್ತಿದ್ದೀರಾ? ಹೊಟ್ಟೆ ಉರಿತಿರೋದು ನನಗೆ, ನಿನಗಲ್ವಲ್ಲ. ಓದೋಳು ಅಂತ ಮರವಾದೆ ಕೊಡ್ತಾ ಇವನಿ. ನನ್ನ ಮಗ ಏನಾರ ಸಿಗ್ಲಿಲ್ಲ ಅಂದ್ರೆ ಒಬ್ಬೊಬ್ರು ಅಮ್ಮ, ನಾವೆಲ್ಲ ಏನೂ ತಿಳುವಳಿಕೆ ಇಲ್ದಿರೋ ಜನ. ಯಾರ್ ತವ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಯಕಿಲ್ಲ. ನಮ್ ಜೀವನ ಎಲ್ಲ ಮಚ್ಚು ಕೊಚ್ಚು ಹೆಂಡಾರ ರಕ್ತ ಅಂತ ಬದುಕ್ಬಿಟ್ವಿ. ನಾವಂತೂ ಹಿಂಗಾಗ್ಬಿಟ್ಟು ನಮ್ ಮಕ್ಳಾದ್ರೂ ಓದಿ ಕಲ್ತು ಬೇರೆಯವ್ರ ತರ ಬದುಕ್ಲಿ ಅಂತ ಇಲ್ಲಿಗೆ ಕಳಿಸ್ತೀವಿ. ಹಿಂಗಾಗೋಯ್ತಲ್ಲ ಅಂತ ನಮ್ಮ ಅಣ್ಣಯ್ಯ ಮನ್ಸಿಗೆ ಸಂಕಟ ಆಗಿ ಸ್ವಲ್ಪ ಒರಟಾಗಿ ಮಾತಾಡ್ಬಿಟ್ರು. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿಮ್ಮ. ಅವ್ರು ಮಾತಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವ್ರು ಮಾತಾಡಿದ ರೀತಿ ತಪ್ಪು. ನಾವೇ ತಪ್ಪು ಮಾಡಿದ ಹಾಗೆ ಮಾತಾಡ್ತಾ ಇದಾರೆ. ನಮ್ಗ್ ತುಂಬಾ ಬೇಜಾರಾಯ್ತು. ಅವ್ರ ಫ್ರೆಂಡ್ಸ್ ಯಾರನ್ನಾದ್ರೂ ಕೇಳಿದ್ರಾ? ಇಲ್ಲಮ್ಮ. ಮೊದ್ಲ ಆ ಕೆಲ್ಸ ಮಾಡಿ. ನಂಗೆ ಗೊತ್ತಿಲ್ಲ, ನಾನು ಇವತ್ತು ಸ್ಕೂಲ್ಗೆ ಹೋಗಿಲ್ಲ. ನಾನು ಮನುಷ್ಯನಾಗಿರಲ್ಲ. ನೀನ್ ಏನಾರು ನಿಜ ಹೇಳಲಿಲ್ಲ ಅಂದ್ರೆ ರೀ, ಅವಳಿಗೆ ಜ್ವರ ಬಂದು ಸ್ಕೂಲ್ಗೆ ಹೋಗಿಲ್ಲ. ಯಾಕೆ ಸುಮ್ನೆ ಹೆದರ್ಸ್ತೀರಾ? ನನ್ನ ಮಗಳ ಜೊತೆ 3 ಹೊತ್ತು ಸುತ್ತ ಇದ್ದೋಳು ಇವಳೊಬ್ಳೆ. ಅವಳೆಲ್ಲೋ ಹೋಗವಳೆ ಅಂತ ಇವಳಿಗೆ ಗೊತ್ತಿರ್ಲೇಬೇಕು. ವಾಟ್ ನಾನ್ಸೆನ್ಸ್! ಇವಳಿಗೆ ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ಒತ್ತಾಯ ಮಾಡ್ತೀರಾ? ಏಯ್, ನನ್ನ ಮಗ ಎಲ್ಲದೆ ಅಂತ ಹೇಳಿದ್ರೆ ಬದಿಕಂಡೆ, ಇಲ್ಲ ಅಂದ್ರೆ ನಿಮ್ ವಂಶನೇ ಭಾಗದ ಮ್ಯಾದ್ ಬಿಡ್ತೀನಿ. ಏನ್ರಿ ರೌಡಿಸಂ ಮಾಡ್ತಿದ್ದೀರಾ? ಐ ವಿಲ್ ಕಾಲ್ ದ ಪೊಲೀಸ್. ನಾನು ಎಂತೋನು ಅಂತ ತೋರಿಸ್ತೀನಿ. ಸ್ವಾಮಿ, ಸ್ವಲ್ಪ ನಾನು ಹೇಳೋದನ್ನ ಕೇಳಿ. ಏನ್ ತಿಳ್ಕೊಂಡಿದ್ದೀರಾ ನೀವು? ಇಷ್ಟು ಜನ ಗಂಡಸರುಗಳು ಬಂದು ನನ್ನ ಮಗನ ಹೆದರ್ಸ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಸ್ವಾಮಿ, ನಿಮ್ ಮಗಳು ಇಷ್ಟೊತ್ತಾದ್ರೂ ಮನೆಗ್ ಬರ್ದಿದ್ರೆ ನಿಮ್ಗೆ ಹೆಂಗಾಗ್ತಿತ್ತು ಯೋಚನೆ ಮಾಡಿ. ಇವಳೊಬ್ಳೆ ನಮ್ಮ ವಂಶಕ್ಕೆ ಬೆಳಕು ಕಣವ. ಎದೆ ಮ್ಯಾಗೆ ಕೆಂಡ ಸುರಿದಂಗಾಗದೆ ನಮ್ಮನೆ ಸೂತ್ಕದ ಮನೆ ಆಗ್ಬಿಟ್ಟಿದ್ಯಮ್ಮ. ಒತ್ತಾರೆಯಿಂದ ಯಾರು ಒಂದ್ ಹನಿ ನೀರು ಸಹ ಕುಡ್ದಿಲ್ಲ. ಆ ಸಂಕಟದಾಗೆ ಒಂದ್ ಮಾತು ಹೆಚ್ಚಾಗಿ ಬಂದಿರ್ಬೋದು. ಬೇಜಾರ್ ಮಾಡ್ಕೋಬೇಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀನು ಅಷ್ಟೇ ಮಗ, ನಿನ್ಗೆ ಹೇಳ್ಬೇಕನ್ಸ್ರೆ ಹೇಳು, ಇಲ್ಲಾಂದ್ರೆ ಪರವಾಗಿಲ್ಲ. ಏನ್ ಮಾಡಕ್ಕಾಯ್ತೈತಿ, ನಮ್ಮ ಮನೆ ಬರ. ನಾಳೆವರೆಗೂ ಕಾಯ್ತೀವಿ. ಅವಳು ಬರ್ಲಿಲ್ಲ ಅಂದ್ರೆ ಎಲ್ರು ಈ ಸಾಕು ಸಾಯ್ತೀವಿ. ಅಂಕಲ್, ಅದು ಐಶ್ವರ್ಯ ಮಾದೇಶ ಅನ್ನೋ ಮೆಕ್ಯಾನಿಕ್ ಹುಡುಗನ ಪ್ರೀತಿ ಮಾಡ್ತಿದ್ಲು. ಅವರಿಬ್ರು ಮದ್ವೆ ಆಗ್ಬೇಕು ಅಂತ ಊರ್ ಬಿಟ್ಟು ಓಡ್ ಹೋದ್ರು ಅಂಕಲ್. ಮಾಮು, ಇದೇನು ಮಾಮ ಇದಕ್ಕಿದ್ದಂಗೆ? ಸ್ವಲ್ಪ ಆಚೆ ಕಡೆ ಬರ್ತೀಯಾ? ಯಾಕೋ? ಮಾತಾಡ್ಬೇಕಿತ್ತು. ಓ, ಇವನು ಬೇರೆ ಕಾಲ್ ಹಾಕಿರೋದ್ ನೋಡಿ, ಸದ್ಯ ಚಡ್ಡಿ ಹಾಕಿದೆ. ನಡಿಯಪ್ಪ.
ನಮಸ್ಕಾರ ನಮಸ್ಕಾರ. ಸಿನಿಮಾ ಹುಚ್ಚು ಊರ್ ಬಿಟ್ಬಿಟ್ಟು ಬಂದ್ಬಿಡ್ತವೆ ಹಾಳಾದವು. ಅಯ್ಯೋ ಏನಿಲ್ಲ ಅಣ್ಣ, ನಡಿ. ಅಲ್ಲ ಕಣ, ನೀನ್ ಬರಕ್ ಮುಂಚೆ ನಂಗೆ ತಿಳಿಸ್ಬಾರ್ದಾ? ನಿನ್ನೆ ಯಾವ್ದೋ ನೈಟ್ ಸಿನಿಮಾಗ್ ಹೋಗ್ಬಿಟ್ಟಿದೆ, ಅಲ್ಲಿಂದ ಬರಕ್ಕೆ ಬಸ್ ಸಿಕ್ತೆ, ನಡ್ಕೊಂಡ್ ಬಂದೆ. ನನ್ ಕರ್ಮ ಯಾಕೆ ಹೇಳ್ತೆ. ತಾತ ಗುಡ್ ಮಾರ್ನಿಂಗ್ ತಾತ. ಏನೇ ಗುಡ್ ಮಾರ್ನಿಂಗು? ಎಷ್ಟೊತ್ತು ಹೇಳೋದು? ರೂಮಲ್ಲಿ 4 ಜನ ನಿಲ್ಬಾರ್ದು ಅಂತ ಒಂದಿ ಮರಿಬಿಡು ಬಿತ್ಕೊಂಡಿರ್ತೀರಾ? ತಾತ ನಾನೇನು ಓದಿಸಿಲೇನಿಲ್ಲ. ಆ ಫಿಲಂ ಡೈರೆಕ್ಟರ್ ದಿಲೀಪ್ ರಾಜ್ಗೆ 10 ತಿಂಗಳು ಬಾಡಿಗೆ ಒಟ್ಟಿಗೆ ಕೊಟ್ಟಿದ್ದೀನಿ. ಅವನ ದೊಡ್ಡ ಪ್ರಾಣ ಮಗ ಯಾಮರ್ಸ್ಕೊಂಡ್ ಬರ್ತದೆ. ಅವನ್ ಕೈಗೆ ಹಾಕಿ ಕೊಟ್ಟೆ ಕಾತ. ಹೋಗ್ಲಿ ಬಿಡ್ತಾತ, ನಾಳೆ ಒಂದ್ ದೊಡ್ಡ ಡೈರೆಕ್ಟರ್ ಆದ್ರೆ ಅವ್ನ ಫಿಲಂ ಅಲ್ಲಿ ನಿಂಗೊಂದ್ ರೇಪ್ ಸೀನ್ ಹಾಕ್ತೀನಿ. ಹಾಕ್ತೀನಿ ನೋಡು, ಹೋಗು ತೊಳ್ಗೋ. ಮಾತ್ಕಿನ ಉಗಳದೆ ಜಾಸ್ತಿ ಕೇಳಿ. ಯಾಕೆ ಹೋಗ್ತೀಯ? ತೊಳ್ಗೋ. ಒಂದ್ ಸೋಪ್ ಕೊಡ್ತಾತ. ಹೌದು, ಊರಲ್ಲಿ ಒಂದ್ ಅಕ್ಕಿ ಹಿಂದೆ ಬಿದ್ದಿದ್ದಲ್ಲ, ಕಂಟಿನ್ಯೂ ಮಾಡ್ತಾ ಇದೆಯಾ ಇಲ್ಲ ಕಟ್ ಮಾಡ್ಕೊಂಡ್ಬಿಟ್ಟ? ಕಳ್ಳ ಮಾತೇ ಆಡಲ್ಲ. ಓಸಿ ಟೀ ಕುಡಿಯೋಕ್ ಹೋಯ್ತಾ ಇದ್ಯಾ? ಹೋಗು ಟೀ ಅಂಗಡಿ ಹತ್ರ ಒಳ್ಳೆ ಟೀ ನಿಂತೈತೆ. ಬೆಳಗ್ಗೆನೆ ಒಳ್ಳೆ ಟಿಫನ್. ಆ ಹುಡ್ಗಿನ್ ನಾನ್ ಕರ್ಕೊಂಡ್ ಬಂದ್ಬಿಟ್ಟೆ ಕಣ. ಎಲ್ಲಿ ಬಂತು ನೋಡು. ನಾನು ಒಳ್ಳೆ ಮದ್ವೆ ಆಗ್ಬೇಕು ಅಂತಿದ್ದೀನಿ ಕಣ. ಏಯ್ ತಮಾಷೆ ಮಾಡ್ತಾ ಇದ್ದೇನೋ? ಮದ್ವೆ ಅನ್ನೋದು ಮತ್ತೆ ಆಟ ನೀನು? ಯಾವ ಧೈರ್ಯದ ಮೇಲೆ ಅವಳು ಕರ್ಕೊಂಬಂದು? ಮಾತ್ರ ಸೂಪರ್ ಅಮ್ಮ. ಒಳ್ಳೆ ಹುಡುಗಿ. ಏಯ್ ಆ ಹುಡುಗಿನ ಇಲ್ಲಿಂದ ಮೊದ್ಲು ಕರ್ಕೊಂಡು ಹೋಗೋ, ಪಕ್ಕದ ಬೀದಿಲಿರೋಗೋ, ಬರ್ತೀನಿ. ಹೋಗೋ. ಅಯ್ಯೋ ಅಯ್ಯೋ ಮಾದೇಶ, ನಾನು ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ? ನನ್ನ ಫ್ರೆಂಡು ಇಲ್ಲೇ ಇರಕ್ ಹೇಳಿದಾನೆ ಐಸು. ಅವನಂತ ಫ್ರೆಂಡು. ಎಷ್ಟು ಗಲೀಜಾಗಿದೆ ನೋಡು ಈ ಜಾಗ. ವಾಸನೆ. ಅಯ್ಯೋ ದಿಶ, ಏನು ಇದು ಅಸಹ್ಯ. ಬೇಜಾರ್ ಮಾಡ್ಕೋಬೇಡ ಐಸು. ನಿನ್ ಫ್ರೆಂಡ್ ಯಾವಾಗ ಬರ್ತಾನೆ? ಬೇಗ ಬಂದ್ಬಿಡ್ತಾನೆ. ನಾನ್ ಬಾತ್ರೂಮ್ಗೆ ಹೋಗ್ಬೇಕಣೋ. ಲೋ ಮಾದೇಶ, ಬಂದೇ ಇರು ಮಾಮು. ಛೀ, ಲೋ ಮಾದೇಶ, ಏನು ಹಿಂಗ್ ಶಾಕ್ ಕೊಡ್ತಾ ಇದ್ಯಾ? ಹಿಂಗ ಅವಸರ ಕರ್ಕೊಂಬರಕ್ ಏನಾಗಿತ್ತು ನಿನ್ಗೆ? ಅದು ಐಸುಗೆ ದಿಢೀರ್ ಅಂತ ಮದ್ವೆ ಗೊತ್ತು ಮಾಡ್ಬಿಟ್ರು ಕಣ. ಅವಳು ಹೆದರ್ಕೊಂಡ್ಬಿಟ್ಟು ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತ ಜೋರಾಗಿ ಹತ್ಬಿಟ್ಲು ಕಣ. ನಂಗೆ ನಿನ್ ಬಿಟ್ರೆ ಬೇರೆ ಯಾರೋ ಇದ್ದಾರೆ, ಅದಕ್ಕೆ ಸೀದಾ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಟೆ. ಸದ್ಯಕ್ಕೆ ಬಾತ್ರೂಮ್ ಮಾತ್ರ ವ್ಯವಸ್ಥೆ ಮಾಡ್ಕೊಡೋ. ನನಗ್ ನಿನ್ ಕಷ್ಟ ಅರ್ಥ ಆಗತ್ ಕಣು, ಆದ್ರೆ ನಾನೇ ಯಾರ್ದೋ ರೂಮಲ್ಲಿ ಒಂದ್ ಮೂಲೆಯಲ್ಲಿ ಮುದ್ರಕೊಂಡ್ ಮಲಗಿರ್ತೀನಿ. ನೋಡು, ಇನ್ನೊಂದ್ 2 ಅವರ್ ಟೈಮ್ ಕೊಡು, ಅವರೆಲ್ಲ ಹೊರಟೋಗ್ತಾರೆ. ಅವಾಗ ನಾನೇ ನಿನ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀನ್ ಇಲ್ಲೇ ನಿಂತ್ಕೊಳ್ಳೋ, ಎಲ್ಲೂ ಹೋಗ್ಬೇಡ ಕಣೋ, ನಾನ್ ಕರ್ಕೊಂಡು ಹೋಗ್ತೀನಿ. ಐಶು ಇನ್ ಸ್ವಲ್ಪ ಹೊತ್ತು. ಏನಿಲ್ಲ ನಾವು. ಅಯ್ಯೋ, ಇವ್ರಿಗಿಬ್ರು ಇನ್ನ ಮಿಡ್ ನೈಟ್ ಮೂಡಲ್ಲೇ ಅವ್ರೆ. ಬೆಳಗಾಗದ್ ಯಾವಾಗ ಇವ್ರಿಗೆ? ಈ ಟೈಟಾನಿಕ್ ಡೈರೆಕ್ಟ್ರು ಬರಿತಾನೆ ಅವ್ರೆ, ಮುಗ್ಸೋದ್ ಯಾವಾಗ? ಅವನು ಬಿಡ್ದಂಗೆ ಶುಕ್ರವಾರದ ಪೇಪರ್ ಓದ್ತಾವನೆ. ಆ ಯೋಗರಾಜ ಯೋಗ ನಿಲ್ಸಿ ಯಾವಾಗ ಆಚೆ ಹೋಗೋದು? ಪಾಪ ಅವ್ರನ್ನ ಒಳಗೆ ಯಾವಾಗ ಕರ್ಕೊಂಬರೋದು? ದೇವ್ರೆ, ಏನಪ್ಪ ಮಾಡೋದು? ಸೌತೆಕಾಯ್, ಏನೋ ಹೊಸ ಕ್ರಿಮಿನಲ್ ಪ್ಲಾನ್ ಮಾಡ್ತಿರೋ ಆಗಿದೆ. ಹುಷಾರು, ಗೊತ್ತಲ್ಲ, ತುರುಕ್ ಬಿಡ್ತೀನಿ. ಅಯ್ಯೋ, ಇವ್ರಿಗೆಲ್ಲ ಸುಳ್ಳು ಹೇಳ್ಬೇಕಾದ್ರೆ ಭಾರಿ ಹುಷಾರಾಗಿರ್ಬೇಕು, ಇಲ್ಲ ಅಂದ್ರೆ ಅವತ್ತಾದಂಗ ಆದ್ರೆ. ತುಂಬಾ ದಿವಸದಿಂದ ಒಂದೇ ರೂಮಲ್ಲಿ ನೀವೆಲ್ಲ ಇರೋ ಆಗಿದೆ. ಹೌದು ಸರ್. ನಿಮ್ಮ ಈ ಕೊಳಕು ಅರ್ಧೋಗಿರೋ ಚಡ್ಡಿನ ನೋಡ್ತಾ ಇದ್ರೆ ನಿಮ್ಮ ಕಂಡೀಷನ್ಸ್ ನನ್ಗೆ ಗೊತ್ತಾಗತ್ತೆ. ಏನ್ ಮಾಡ್ಕೊಂಡಿದ್ಯಾ? ಸರ್, ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದೀನಿ ಸರ್. ಓ, ಈ ಬೀದಿಲಿ ಬ್ಯಾಗ್ ಹಿಡ್ಕೊಂಡು ಮದ್ವೆ ಬ್ರೋಕರ್ ತರ ಓಡಾಡೋ ಕೆಲ್ಸ ನಾಯಿ ಪಾಡು. ಅಯ್ಯೋ ಸರ್, ನಾವಿಬ್ರು ಹಾಸ್ಪಿಟಲ್ ಕೆಲಸ ಮಾಡ್ತೀವಿ ಸರ್. ಈ ತಂಗ್ಳೂಟನ ಬಿಸಿ ಮಾಡಿ ಪ್ಯಾಕ್ ಮಾಡ್ಕೊಡ್ತಾರಲ್ಲ ಅದು. ಸರ್, ನಾನು ಗಾರ್ಮೆಂಟ್ಸ್ ಅಲ್ಲಿ ಸೆಕ್ಯೂರಿಟಿ ಆಗಿದ್ದೀನಿ ಸರ್. ಓ, ಈ ಬಂದವ್ರಿಗೆಲ್ಲ ನಮಸ್ಕಾರ ಹಾಕಿ 24 hours ನಿಂತಿರೋ ಜಾಬ್. ಯು ಓಲ್ಡ್ ಮ್ಯಾನ್. ಸರ್, ನಾನು SR ಪುಟ್ಟಣ್ಣ ಕಣಗಲ್ಲಿಂದ ಹಿಡಿದು ಈಗಿನ ಯೋಗರಾಜ್ ಭಟ್ ವರೆಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ನೀವೇನಾದ್ರೂ ಒಳ್ಳೆ ಪ್ರೊಡ್ಯೂಸರ್ ನ ಹಿಡ್ಕೊಟ್ರೆ ಟೈಟಾನಿಕ್ ತರ ಪಿಕ್ಚರ್ ಮಾಡ್ಬೇಕು ಅಂತೀನಿ ಸರ್. ಯಾವ ತರ? ಟೈಟಾನಿಕ್ ತರ. ಐಡಿಯಾ ತುಂಬಾ ಚೆನ್ನಾಗಿದೆ, ಯಾರಿಗೂ ಹೇಳ್ಬೇಡ, ಮುಗಿತಾರೆ.
ಸರ್ ನಾನು ಸ್ವರ್ಣಚಂಪಾ ಅಗರಬತ್ತಿ ಕಂಪ್ನಿನಲ್ಲಿ ಸೇಲ್ಸ್ಮನ್ ಸರ್. ಸೇಲ್ಸ್ ಮ್ಯಾನ? ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಮುಖಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅಯ್ಯಯ್ಯೋ ಅನಿಸ್ತಾ ಇದೆ. ಪುವರ್ ಫೆಲೋಸ್, ನಿಮ್ಮ ಹುಟ್ಟುಗಳನ್ನ ನೋಡ್ತಾ ಇದ್ರೆ ಒಂದೊತ್ತು ಊಟಕ್ಕೂ ಲಾಟ್ರಿ ಹೊಡೆಯೋ ತರ ಇದೆ. ನೀವೊಂದ್ ಕೆಲಸ ಮಾಡಿ, ಯಾವ್ದಾದ್ರು ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಫ್ರೀ ಆಗಿ ಕೊಡ್ತಾರೆ. ಅದನ್ನ ಬಿಟ್ಬಿಟ್ಟು ಯಾಕ್ರೋ ಈ ಕಷ್ಟ? ಸರ್ ತಾವು ಜೋಸ್ಕೋ ಜ್ಯುವೆಲರ್ಸ್ ದೊಡ್ಡ ಅಂಗಡಿ ಮುಂದೆ ಮ್ಯಾನೇಜರ್ ಆಗಿದ್ದೀನಿ. ಸರ್ ತೋಳಿ ಸರ್, ಸರ್ ತೋಳಿ ಸರ್, ಕುಡೀರಿ ಸರ್, ನಿಮ್ಮಂತ ನಮಗೆ ಬೇಕು ಸರ್. ಆಕ್ಚುಲ್ ಆಗಿ ನನ್ಗೆ ಫ್ಲಾಟ್ ಕೊಟ್ಟಿದ್ದಾರೆ, ಫಾರಿನ್ ಕಾರ್ ಕೊಟ್ಟಿದ್ದಾರೆ, ಜೊತೆಗೆ ಸರ್ವೆಂಟ್ಸು ಇದ್ದಾರೆ. ಆದ್ರೆ ನನ್ಗೆ ಈ ಸೌಕಾರ ಮಧ್ಯೆ ಇರಕ್ಕೆ ಏನೋ ಒಂಥರ ಅಲರ್ಜಿ. ಸೊ ಅದಕ್ಕೆ ಸರ್ ನೀವು ಇಲ್ಲೇ ಇರ್ಬೋದು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಸ್ವರ್ಣಚಂಪಾ ಅಗರಬತ್ತಿ ಸೂಪರ್ ಗಮ್ ಅಂತದೆ ಕಣಯ್ಯ. ಬೆಳಗ್ಗೆನೆ ತಲೆ ತಿನ್ನೋ ಗಿರಾಕಿ ಸಿಕ್ಕಿದ್ಯಾ? ತಲೆ ತಿನ್ಬೇಡ, ತಗೊಂಡೋಗಯ್ಯ. ಕೊಡಿ. ಸೌತೆಕಾಯಿ ಸೌತೆಕಾಯಿ ಎಳೆ ಸೌತೆಕಾಯಿ ಸೌತೆಕಾಯಿ ಬನ್ನಿ ಸೌತೆಕಾಯಿ 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 ಬೆಳಗ್ಗೆ ಬೆಳಗ್ಗೆ 500 ರೂಪಾಯಿ ನೋಟ್ ಕೊಟ್ರೆ ಎಲ್ಲಿಂದ ಚಿಲ್ಲರೆ ಕೊಡೋದು? ಬೇಕುಪ್ಪ 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 ಇದ್ದಂಗೆ ಸೌತೆಕಾಯಿ 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 ಸರಕ್. ಓಹೋ ಏನ್ರು ಕಾರ್ಡ್ಸ್ ಆಡ್ತಾ ಇದ್ದೀರಾ? ಯಾರಿಗೋ ಪೇಮೆಂಟ್ ಆಗಿರೋ ಆಗಿದೆ. ಹೇ ಫಾಸ್ಟ್ ಫುಡ್, ಒಂದ್ ಗ್ಲಾಸ್ ತಗೊಂಡೋಗಿ ನೀಟಾಗಿ ತೊಳೆದು ಬಿಸ್ಲರಿಲಿ ಅಕ್ವಾಗಾರ್ಡ್ ನೀರ್ ಇಡ್ಕೊಂಬ. ಓಕೆ? ಏ ಅಪ್ರೆಂಟಿಸ್, ಹೋಗಿ ಬಿಸಿ ಬಿಸಿ ಟೀ ಹೇಳ್ಬಿಟ್ ಬಾ. ಶಕೆ ಶಕೆ ಶಕೆ, ಅಬ್ಬಾ ಏನ್ ಶಕೆ. ರೂಮಲ್ಲಿ AC ಬೇರೆ ಇಲ್ಲ. ಇವತ್ತು ಶಾಪಲ್ಲಿ ಬೇರೆ ಬಾರಿ ಕಸ್ಟಮರ್ಸು. ಸೌದೆಕಾಯಿ ಹೆಚ್ಚಿ ಚೆಕ್ ಬರ್ದು ಜಾಯಿಂಟ್ಸ್ ಎಲ್ಲ ನೋವು ಬಂದ್ಬಿಟ್ಟಿದೆ. ಏ ಟೈಟಾನಿಕ್, ಬಾ ಇಲ್ಲಿ ಮಸಾಜ್ ಮಾಡ್ ಬಾ. ಯಾಕ್ರ ಅಂಗುರಾಯಿಸ್ತಾ ಇದ್ದೀರಾ? ನನ್ ಮಾತಿಗೆ ರೆಸ್ಪೆಕ್ಟೇಷನ್ ಇಲ್ವಾ? ಅಯ್ಯೋ ಲೋಪರು, ನೀರ್ ತಗೊಂಬೋಗು ಅಂತ ಹೇಳಿಲ್ವಾ ನಿನ್ಗೆ? ನೀರ್ ತರಕ್ಕೆಲ್ಲ ಒಟ್ಟಿಗೆ ಹೋಯ್ತೀರಾ? ಯಾವ್ದದು ಅಮೃತವಾಣಿ? ಸೌತೆಕಾಯಿ ನಾನಲ್ಲ. ಅಯ್ಯೋ 420 ನನ್ನ ಮಗನೇ. ಜೋಸ್ಕೋ ಜ್ಯುವೆಲರಿ ಅಂಗಡಿ ಮುಂದೆ ಮ್ಯಾನೇಜರ ನೀನು? ಇಲ್ಲ ಇಲ್ಲ, ಇನ್ನೊಂದ್ಸತಿ ನೀನ್ ಬಾಯಲ್ಲಿ ಸುಳ್ಳು ಬಂತು ಅಂದ್ರೆ ಬಾಯಿ ಹೊಲ್ಬಿಡ್ತೀನಿ. ಏನೋ ಏನೋ ಕ್ರಿಮಿನಲ್ ಐಡಿಯಾ ಮಾಡ್ತಿದ್ಯಾ? ಯಾವನಾದ್ರೂ ನಿನ್ನ ಹುಡುಕೊಂಡು ರೂಮ್ ಹತ್ರ ಬಂದ್ರೆ ಹಾಕಿರೋ ಬಟ್ಟೆನೂ ಬಿಚ್ಚಿ ಬೆತ್ತಲೆ ಕಳಿಸ್ಬಿಡ್ತೀನಿ. ಹುಷಾರ್, ಹುಟ್ ನೋಡು. ಎಂತ ಫ್ರೆಂಡ್ಶಿಪ್ ಮಾಡಿದ್ಯಾ ನೀನು? ಶೂ, ಅವನಿಗೇನ್ ಸಮಸ್ಯೆ ಇದೆಯೋ ಪಾಪ. ನಂಗೆ ಇಲ್ಲಿ ಇರೋದಕ್ಕಾಗ್ತಿಲ್ಲ, ಹೊಟ್ಟೆ ಎಲ್ಲ ತೊಳಸ್ತಾ ಇದೆ. ಇನ್ ಸ್ವಲ್ಪ ಹೊತ್ತಾಯ್ಸು ಪ್ಲೀಸ್. ರಾಜ್ಕುಮಾರ್, ಉಪೇಂದ್ರ, ರವಿಚಂದ್ರನ್, ವಿಷ್ಣುವರ್ಧನ್. ಇದೇನಯ್ಯ ಇದು? ಉಪೇಂದ್ರ, ಮಹೇಂದ್ರ, ಧರ್ಮೇಂದ್ರ ಎಲ್ಲ ಕೇಳಿದೀನಿ. ನಿಂದೇನು ಸಿಂಹೇಂದ್ರ? ಸರ್ ನಂದು ಸಿಂಹರಾಶಿ. ಇಂದ್ರ ದೇವಲೋಕದ ರಾಜ, ಸಿಂಹ ಪ್ರಾಣಿಗಳ ರಾಜ. 2 ರಾಜಗಳು ಸೇರಿದ್ರೆ ಸಿನಿಮಾದಲ್ಲಿ ರಾಜಾದಿರಾಜನಾಗಿ ಮೆರಿಬಹುದಂತ ನನ್ನ ಹೆಸರು ಸಿಂಹೇಂದ್ರ ಅಂತ ಇಟ್ಕೊಳ್ಳಿ ಸರ್. ಸಿಂಹ, ಇಂದ್ರ, ಸಿಂಹೇಂದ್ರ, ವೆರಿ ಗುಡ್ ಕಾಂಬಿನೇಷನ್. ಅಷ್ಟಲ್ಲೇ ಸರ್ ಹೇಳಿದ್ರು ಈ ತರ ಕಾಂಬಿನೇಷನ್ ಇದ್ರೆ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗ್ತೀಯ ಅಂತ. ನೀನು ವಿಲನ್ ಸರ್. ವಿಲನ್ನೇ ಆಗ್ಬೇಕಾ? ಹೌದು ಸರ್. ಆಕ್ಟ್ ಮಾಡಿ ತೋರ್ಸು ನೋಡೋಣ. ಸರ್ ಆಕ್ಟ್ ಮಾಡಿ ತೋರಿಸ್ತೀನಿ ಸರ್. ಇನ್ನು ನಾನ್ ನಿನ್ನಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವು ವಿಲನ್ ಆಗೇ ಮಾಡ್ಬೇಕಾ? ಹೌದು ಸರ್, ವಿಲನ್ ಆಗೇ ಮಾಡ್ಬೇಕು. ಯಾಕೆ ಹೀರೋ ಆಗ್ಬಾರ್ದು? ಸ್ಟೆಪ್ ಬೈ ಸ್ಟೆಪ್ ಸರ್. ಮೊದಲು ವಿಲನ್ ಆಗಿ ಆಮೇಲೆ ಹೀರೋ ಆಗ್ತೀನಿ. ನೀನು ಹೀರೋ? ಡೈರೆಕ್ಟ್ ಆಗಿ? ಹೌದು ಸರ್. ಯಾಕೆ? ಅಣ್ಣ ತಮ್ಮ ಹೀರೋ ಫ್ರೆಂಡ್ಸು ಮದುವೆ ಗಂಡು ಯಾಕಾಗಬಾರ್ದು? ಮಾಡಿದ್ರೆ ಹೀರೋ ಸರ್. ನಾ ಬೇಕಾದ್ರೆ ವೇಟ್ ಮಾಡ್ತೀನಿ. ಆಮೇಲೆ ಪೊಲಿಟಿಕ್ಸ್, MLA, CM, ನೆಕ್ಸ್ಟ್ ಡಿಲ್ಲಿ, ಅಷ್ಟು ಸಾಕು ಸರ್. ಹೀರೋ ವಿಲನ್, ಗುಡ್ ಕಾಂಬಿನೇಷನ್. ಮೈಂಡ್ ಹಾಕೊಂಡಿದ್ದೀನಿ, ಮುಂದೆ ಉಪಯೋಗಿಸ್ಕೊಳ್ತೀನಿ. ಸರ್ ನೀವು ದೇವ್ರು ಸರ್. ಎಷ್ಟೋ ಜನ ಡೈರೆಕ್ಟರ್ ಮನೆ ಬಾಗಿಲು ಕಲ್ತಿದ್ದೀನಿ, ಈ ತರ ಉಪದೇಶ ಯಾರು ಮಾಡಿರಲಿಲ್ಲ ಸರ್. ದೇವ್ರು ಒಳ್ಳೇದ್ ಮಾಡ್ಲಿ, ಫ್ಯೂಚರ್ ಇದೆ. ಹೋಗ್ಬಿಟ್ಟು ಬನ್ನಿ. ಮರಿ ಕೆಳಗೆ ಬಟ್ರೋಟ್ಲಲ್ಲಿ 2 ತಟ್ಟೆ ಇಡ್ಲಿ, ಬೆಣ್ಣೆ, ಗಟ್ಟಿ ಚಟ್ನಿ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡು. ರಾಜಾ ಸರ್, ನೀನ್ ಹೋಗ್ತಾ ದುಡ್ಡು ಕೊಟ್ಬಿಟ್ಟು 2 ಪ್ಯಾಕ್ 555 ಸಿಗರೇಟ್ ಕಳ್ಸು. ಟೈಟಾನಿಕ್ ಸರ್,
ಬೀಗ ಕೊಟ್ಟೋಗಿ ನಾನು ಹಾಕ್ತೀನಿ. ಯಾಕಪ್ಪ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಹುಷಾರಿಲ್ಲ. ಓ ಹುಷಾರಿಲ್ವಾ? ಹಾ ನಿನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದೀನಿ. ನೀನು ತುಂಬಾ ಎತ್ತರಕ್ಕೆ ಬೆಳಿತೀಯ. ಇಫ್ ಯು ಡೋಂಟ್ ಮೈಂಡ್ 5 rupees. ಥ್ಯಾಂಕ್ ಯು. ನಿಮ್ ದಿಮ್ ಕೆಳಗಿತ್ತು. ಹಾಳಾದಳು ದಿವಸ ಮಸಾಲದೇ ಕಳುತ್ತಾಳೆ. ಬಿಸಿ ಬಿಸಿ ಇಡ್ಲಿ ಬೆಣ್ಣೆ ಚಟ್ನಿ. ಯಾರಿಗೆ ತಂದಿದ್ಯಾ? ನಿಮಗೆ. ಯಾರ್ ತರ ಕೇಳಿದ್ದು? ನೀನ್ ನೋಡಿದ್ರೆ ನಂಗೆ ಭಾರಿ ಇಷ್ಟ. ನಿನ್ ಮೀಸೆ ನೋಡಿದ್ರೆ ತುಂಬಾ ಇಷ್ಟ. ಅಯ್ಯೋ ಮಾಮು, ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ನೋಡು, ಅಲ್ಲಿ ಕಾರ್ನರ್ ಅಲ್ಲಿ ಬಾತ್ರೂಮ್ ಇದೆ. 6 ಬಾತ್ರೂಮ್ ಇದೆ. ಅದ್ರಲ್ಲಿ ಕೊನೆಯಲ್ಲಿರೋದು ಸುಮಾರಾಗಿದೆ. ಗಮ್ಮಂತಿರ್ತದೆ, ಅಡ್ಜಸ್ಟ್ ಮಾಡ್ಕೋ. ನೋಡು, ಹೋಗಿ ಬೇಗ ಫ್ರೆಶ್ ಆಗ್ಬಿಟ್ಟು ಬಂದ್ಬಿಡ್ರಿ. ಯಾರ್ ಕಣ್ಣು ಕಾಣಿಸ್ಕೋಬೇಡ್ರಿ. ಇಲ್ಲಿ ಹುಡುಗರು ಸರಿ ಇಲ್ಲ. ನಡೀರಿ, ಒಳಗ್ ಹೋಗ್ರಿ. ಬೇಗ ಬಂದ್ಬಿಡ. ನಾನ್ ಬರ್ತೀನಿ, ಒಳಗ್ ನಡಿ. ತಗೊಳ್ರಿ, ಲಾಕ್ ಮಾಡ್ಕೋ. ಯಾರ್ ಕಣ್ಣು ಕಾಣಿಸ್ಕೋಬೇಡ್ರಿ. ಮಾದೇಶ, ತುಂಬಾ ಅಸಹ್ಯವಾಗಿದೆ ಕಣೋ. ನಾನ್ ಹೇಗೋ ಸ್ನಾನ ಮಾಡ್ಲಿ? ಮುಚ್ಕಲ್ ಸ್ನಾನ ಮಾಡು. ಮಾದೇಶ, ಚಿಲಕ ಇಲ್ವಲ್ಲೋ? ಚಿಲಕ ನಾನಿದ್ದೀನಲ್ಲ, ನೀ ಸ್ನಾನ ಮಾಡು. ಅಬ್ಬಾ, ದೇವ್ರೇ. ಯಾರು ನೀನು ನೋಡೇ ಇಲ್ವಲ್ಲ? ಶಿವರೂಮ್ ಬಂದಿದ್ದೀನಿ. ಅವ್ನ ಫ್ರೆಂಡ್ ನಾನು. ಅವನೇ ಇನ್ನೊಬ್ಬರ ರೂಮಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂಟ್ಕೊಂಡಿದ್ದಾನೆ. ಅವನ ಜೊತೆಲಿ ನೀವಿಬ್ರ ವೇಸ್ಟ್ ಬಿನ್ನಲ್ಲಿ ವೇಸ್ಟ್. ತಲೆ ಒರೆಸ್ಕೊಂಡು ಇದನ್ನ ಹಾಕೋ. ನಾನು ಹೊರಗಡೆ ಇರ್ತೀನಿ. ಅಯ್ಯಯ್ಯೋ ಮಾದೇಶ! ಏನಾಯ್ತು? ಇವರೆಲ್ಲ ನಂಗೆ ದುರ್ಕೊಟ್ಕೊಂಡು ನೋಡ್ತಿದ್ದಾರೆ. ಯಾರು? ಎಲ್ಲೇ? ನಿಮ್ಮ ಅಜ್ಜಿ ಇಲ್ಲೆಲ್ಲ ನೋಡ. ಇವರ ದೊಡ್ಡ ಮನುಷ್ಯರು. ಒಂದ್ ನಿಮಿಷ, ಈಗೆಲ್ಲ ಸರಿ ಮಾಡ್ತಾರೆ. ನಗ್ತಾರ ನೀನ್ ನೋಡಿ. ಐಸೋ, ಎಲ್ಲಾರ್ದು ಮುಚ್ಬಿಟ್ಟೆ. ಇನ್ಯಾರು? ಓಹೋ, ಎತ್ತರದಲ್ಲಿ ಒಬ್ರಿದ್ದಾರೆ. ಒಂದು ಕೆಲಸ ಮಾಡ್ತೀನಿ, ನಾನು ಲುಂಗಿ ತಗೊಂಡು ಅಡ್ಡ ಹಿಡಿತೀನಿ. ನೀನು ಬಟ್ಟೆ ಹಾಕೋ. ಓಕೆ, ಬಟ್ಟೆ ಹಾಕೋ. ಐಸೋ, ಈಗ ಯಾರು ನೋಡ್ತಿಲ್ಲ ತಾನೆ? ದೇವ್ರು ನೋಡ್ತಿದ್ದಾನೆ. ವಾ, ಅನ್ಯಾಯ ಇದು. ದೇವ್ರ ಮಾತ್ರ ನೋಡ್ಬೋದಾ? ನನ್ ದೇವ್ರು ತಾನೆ, ಮಾದೇಶ ತಾನೆ. ಮಾದೇಶ?
ಈ ಕಗ್ಗಿನ ಯಾವ ನನ್ನ ಮಗ ಕಂಡಿದ್ನ ಪ್ರತಿ ಗಂಟಗೂ ಹಾಕೊಬೇಕು ಬಿಚ್ಚಬೇಕು ಹಾಕೊಬೇಕು ಬಿಚ್ಚಬೇಕು. ಆಚೆ ಬಂದ್ರು ಫಾಸ್ಟ್ ಇಳಿಸ್ಕೊಂಡ್ರು ಏನ್ ಮಾಡ್ತಾ ಇದ್ರ ಹೊರಗೆ ಅಂದ್ರೆ ಆಚೆ ಕಡೆ ಮಗ ಆ ಡೈರೆಕ್ಟರ್ ರೂಮ್ ಅಲ್ಲಿ ಸೂಪರ್ ಬಿಂದಿ ಹೌದೇನೋ ಬ್ರಷ್ ಕೊಡ ತಗೊಳ್ಳಿ ಬ್ರಷ್ನ ನೀನ್ ಒಳಗೋಗಿ ಪೇಸ್ಟ್ ಕೇಳೋ ತರ ಕೇಳಿ ಬಿಂದಿ ಇದೆಯಾ ಅಂತ ನೋಡ್ಕೊಂಬ. ಆಯ್ತು. ಏನು ಮಾಡೋದು? ನಿನ್ ಮಲಿಕು ಗುಡ್ ಮಾರ್ನಿಂಗ್. ಪೇಸ್ಟ್ ಇದೆಯಾ? ಪೇಸ್ಟ್ 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 ಎಲ್ಲಿರ್ಬೇಕು? ಕೃಷ್ಣಮೂರ್ತಿ ನಿನ್ನ ಮಲ್ಗೆ ಇದ್ದಾನೆ. ಕೃಷ್ಣಮೂರ್ತಿ ಅಲ್ಲ ನನ್ನ ತಮ್ಮ, ಹುಷಾರಿಲ್ಲ ಅವ್ನಿಗೆ ಮಲಿಕೊಂಡಿದ್ದ. ತಮ್ಮನ? ಹಾ ಪೇಸ್ಟ್ ತಗೊಳ್ಳಿ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಕ್ಕಾಗಲಿಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ನಡೀರಿ ನಡ್ರಿ ನಾನು ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಗುರು ಪೇಸ್ಟ್ ಕೊಟ್ಟಿದ್ದಕ್ಕೆ. ಈಗ ನಾನು ಹೋಗ್ತೀನಿ ಒಳಗಡೆ. ಕೊಡ ಸಿಗರೇಟ್ ಕೊಡ. ಬೆಂಕಿ ಪಟ್ನ ಪ್ಲೀಸ್. ಬೆಂಕಿ ಪಟ್ನ ಸಿಗರೇಟ್ ಹಚ್ಕೊಳಕ್ಕೆ. ಬೆಂಕಿ ಪಟ್ನ ಎಲ್ಲಿ? ಒಂದು ನಿಮಿಷ ಕೊಡ್ತೇನೆ. ಶಿವಲ್ಲ ನನ್ನ ತಮ್ಮ. ನನ್ನ ತಮ್ಮ ತಮ್ಮ ಮಹೇಶ್ವರೆಲ್ಲ ಮಲಗಿದ್ದಾನೆ. ತಮ್ಮನ ತೊಳಿ ಬೆಂಕಿ ಪಟ್ಲ. ತಮ್ಮ ಅಲ್ಲ? ಹಾ ತಮ್ಮ. ಅಲ್ಲಿರೋ ಶೂನು ನಿನ್ ತಮ್ಮಂದು ಅಲ್ಲ? ಪಕ್ಕದಲ್ಲಿರೋ ಚೊಪ್ಲಿನೋ ನಂದೇ. ಯಾಕೆ ಪದೇ ಪದೇ ಬಂದಿಂಗ್ ಬಾಗ್ಲು ಬಡಿತಾರೆ? ಇನ್ ಯಾವನಾದ್ರೂ ಬರ್ಲಿ ಮಾಡ್ತೀನಿ ಮಾಡ್ತೀನಿ. ಚಿನ್ನಮ್ಮ ಮಾಡ್ತೀನಿ. ಗೊತ್ತಲಿಲ್ಲ ಕಣ ನೀನು. ಸಾರಿ ಕಣ, ಇಲ್ಲಿ ಹುಡುಗರು ತುಂಬಾ ತೊಂದರೆ ಕೊಡ್ತಾ ಇದ್ರು. ಅವರು ಅಂತ ತಿಳ್ಕೊಂಡು ಹೊಡೆದ್ಬಿಟ್ಟೆ ಕಣ. ತಗೊಳ್ಳೋ ತಿನ್ನು. ಬೇಜಾರು ಮಾಡ್ಕೋಬೇಡ ಕಣ, ಅವಳು ಗೊತ್ತಾಗಲ್ಲ ಚಿಕ್ಕ ಹುಡುಗಿ. ಇವಳು ಚಿಕ್ಕ ಹುಡುಗಿನ ರೇಗಿಸ್ಬೇಡ ನಂಗೆ. ಸುಮ್ನಿರೋ. ಬೇಗ ತಿನ್ನು, ರಿಜಿಸ್ಟರ್ ಆಫೀಸ್ಗೆ ಹೋಗೋಣ. ಯಾರನ್ನ ಕರ್ಕೊಂಡ್ ಬಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗೋಲ್ಲ. ಮೊದಲು ರಿಜಿಸ್ಟರ್ ಮ್ಯಾರೇಜ್ ಅಂದ್ರೆ ಏನು, ಅದು ಪ್ರೊಸೀಜರ್ ಏನು ಅಂತ ತಿಳ್ಕೋಬೇಕು. ಹುಡುಗನಿಗೆ 21 ವರ್ಷ ಆಗಿರ್ಬೇಕು, ಹುಡುಗಿಗೆ 18 ವರ್ಷ ತುಂಬಿರ್ಬೇಕು. ಈ ಇಬ್ಬರು ಮದುವೆಗೆ ತಂದೆ ತಾಯಿ ಒಪ್ಪಿಗೆ ಇರಬೇಕು. ನೀವು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದೀರಾ ಅನ್ನೋದಕ್ಕೆ ID ಪ್ರೂಫ್ ಬೇಕು. ಅಂದ್ರೆ ಎಲೆಕ್ಷನ್ ಕಾರ್ಡು, ರೇಷನ್ ಕಾರ್ಡು, ಪಾಸ್ಪೋರ್ಟ್, ಟೆಲಿಫೋನ್ ಬಿಲ್ ಇದ್ರಲ್ಲಿ ಯಾವ್ದಾದ್ರು ಒಂದ್ ಇರ್ಬೇಕು. ಇಬ್ಬರು ಕಡೆ ತಂದೆ ತಾಯಿಗಳು ಈ ಫಾರಂಗೆ ಸಹಿ ಹಾಕ್ಬೇಕು. ಇಷ್ಟೆಲ್ಲ ಇದೆ. ಸುಮ್ನೆ ಬಂದು ನಿಂತ್ಕೊಂಡ್ಬಿಟ್ರೆ ಮದುವೆ ಆಗೋಗುತ್ತಾ? ನೀವು ಹುಡುಗನಪ್ಪ ಅಮ್ಮ, ನಿಮ್ಮ ಹೆಸರು ಚಂದ್ರಮೋಹನ್ ಅಂತ, ನೀವು ಲೀಲಾವತಿ. ನೀವು ಹುಡುಗಿ ಅಪ್ಪ ಅಮ್ಮ, ನಿಮ್ಮ ಹೆಸರು ಅಣ್ಣಪ್ಪ, ನಿಮ್ಮ ಹೆಸರು ಕಲಾವತಿ ಅಂತ. ಅರ್ಥ ಆಯ್ತಾ? ಏನ್ರಿ ಒಳಗಡೆ ದೊಡ್ಡ ಸ್ಟೋರಿನ ನಡೆದಿರ್ಬೇಕಲ್ಲ. ನೀವೇನು ಯೋಚನೆ ಮಾಡಬೇಡಿ. ನೀವೊಂದು ಬಾಡಿಗೆ ಮನೆ ಮಾಡಿ ಅಡ್ರೆಸ್ ತಗೊಂಬನ್ನಿ, ಮಿಕ್ಕಿದೆಲ್ಲ ನಾನು ನೋಡ್ಕೊಂತೀನಿ. ರೀ, ಕಾಸು ಹೊಂದಿದ್ರೆ ಬೆಂಗಳೂರಿನಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ನಾನು ಇದೀನಲ್ವಾ, 10,000 ರೂಪಾಯಿ ಕೊಡಿ. ನೀವ್ ಹೇಳಿದ ಆದೇಶ ನಮ್ಮ ಅಂಗಡಿಲೇ ಕೆಲಸ ಮಾಡ್ಕೊಂಡಿರೋದು. 2 ದಿವಸದಿಂದ ಪತ್ತೇನೇ ಇಲ್ಲ. ದಿವ್ಸ ಅವನೇ ಬಂದು ಬೀಗ ಇಸ್ಕೊಂಡು ಬಾಗಿಲು ತೆಗಿತಿದ್ದ, ಬರ್ಲೇ ಇಲ್ಲ. ಆಮೇಲೆ ನಾನೇ ಬಂದು ಬಾಗಿಲು ತಕೊಂಡ್ ಕೂತೀವ್ನಿ.
ಓ ಒಳ್ಳೆಯವ ಅವ. ಅವನು ಒಳ್ಳೆಯವನೋ ಕೆಟ್ಟವನೋ ನಾನು ಕೇಳಲಿಲ್ಲ. ಅವನ್ ಮನೆ ಇಲ್ಲಿ. ಬುಲಿ ಬಲ ಇಲ್ಲಿ. ಇವ್ರಿಗೆ ನಮ್ಮ ಮಾದೇಶನ ಹಟ್ಟಿ ತೋರ್ಸ್ಬಿಡೋಗು. ಹ್ಞೂ ಇವ್ರನ್ನೆಲ್ಲ ನೋಡ್ತಿದ್ರೆ ಅಣ್ಣ ಏನೋ ರೋಡ್ ಮಾಡ್ಕೊಂಡಿರ್ಬೇಕು. ತಿಂಗಳಿಗೆ 3,000 ರೂಪಾಯಿ ಬಾಡಿಗೆ, 30,000 ರೂಪಾಯಿ ಅಡ್ವಾನ್ಸು. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ನೀವೇ ಕಟ್ಕೋಬೇಕು. 30,000 ರೂಪಾಯಿನ ನಾನು ಯಾವತ್ತು ಕಣ್ಣಿಂದ ನೋಡೇ ಇಲ್ಲ ಐಸು. ಸರ್ ಫಸ್ಟ್ ಫ್ಲೋರಾ? ಪರವಾಗಿಲ್ಲ. ಬಾಡಿಗೆ ಎಷ್ಟು ಹೇಳಿ ಸರ್? 3 ಜನನ? ನಾನಿರಲ್ಲ ಸರ್, ಅವರಿಬ್ರು ಇರ್ತಾರೆ ಸರ್. ಗಂಡ ಹೆಂಡ್ತಿನ? ಸರ್ ಇನ್ಮೇಲೆ ಆಗ್ತಾರೆ ಸರ್. ಲಾಡ್ಜ್ ವಾದ್ಯ ಅಂದ್ರೆ ಬೇಕು ಬಾ. ಇದೇನ್ ಲಾಡ್ಜ್ ಅಂತ ತಿಳ್ಕೊಂಡಿದ್ದೆ ನೀನು? ಸಂಸಾರಸ್ಥರಿರೋ ಅಂತ ಮನೆ. ತೊಲಗು ಏನ್ ಮುಖ ನೋಡ್ತೀರ ಹೋಗ್ರೆ. ಅಣ್ಣ ಇವನ್ ಬಲ್ ಪಾಕಳದಂಗವನೆ. ಇದೇ ರೋಡ್ಗೆ 4ನೇ ಸರಿ ಕರ್ಕೊಂಬತ್ತವನೆ. ನಮ್ಗೆ ನೀನು ಅಲ್ವಾ ಕೊಡ್ತಾ ಇದೀನಲ್ಲ? ಅದು ಕಾರ್ನಾಗ ಹೋಯ್ತಿದೀವಲ್ಲ, ಮನೆ ಗುಡ್ ಸಿಕ್ತಿಲ್ಲ. ಪ್ಲೇನ್ ಕರ್ಕೊಂಡು ಹೋಗ್ಬೇಕಾಯ್ತಾ? ಹಂಗಲ್ಲ ಕಣ್ಣನ, ನಡ್ಕೊಂಡಾರ ಮನೆ ಕಂಡು ಹಿಡಿತೀನಿ. ಹಾ ಹಂಗಾರೆ ಹೇಳಿ ಕೇಳಿಕೆ. ಉಳ್ಳಂದ ನನ್ ಮಗನೇ, ಇದೇ ಬೀದಿಗೆ 6ನೇ ಸಲ ಕರ್ಕೊಂಡ್ಬರ್ತಾ ಇದೆಯಲ್ಲ ನೀನು? ಹೌದಾ? ಕಂಪೋಸನ್ ಆಯ್ತಾಯ್ತಲ್ಲ ಹೊಸ ಸಕ್ಕಲಿ. ದುಡ್ಡು ಎಷ್ಟು ತಂದಿದ್ಯೋ ಮಾಮ? 1,200 ರೂಪಾಯಿ ಇದೆ ಕಣ. 1,200 ರೂಪಾಯ? ಜಾಸ್ತಿ ಆಯ್ತು. ಅಯ್ಯ ನನ್ನ ಮಗನೇ, ಮದ್ವೆ ಆಗ್ಬೇಕು ಅಂತ ಬಂದಿದ್ಯಾ, ಒಂದ್ 20,000 ರೂಪಾಯಿ ದುಡ್ಡು ಇಟ್ಕೊಂಡ್ ಬರ್ಬಾರ್ದು? ಯಾವ ಧೈರ್ಯದ ಮೇಲೆ ಕೈ ಬೀಸ್ಕೊಂಡ್ ಬಂದ್ಬಿಡ್ತೀರಾ? ನಾನ್ ತಗೊಂಡ್ ಬರ್ತೀನಿ ಅಂತ ಹೇಳ್ದೆ. ನಿನ್ ಮಾತ್ ಕೇಳ್ದ ನೀನು? ಹಾಕೊಂಡಿರೋ ಯೂನಿಫಾರ್ಮ್ನು ಬಟ್ಟೆ ಅಂಗಡಿನಲ್ಲಿ ಬಿಸಾಕ್ ಬಂದಿದ್ದಾಯ್ತು. ಈಗ ಅನ್ಭವಿಸ್ತಿರೋರು ಯಾರು? ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಸ್ವಾಭಿಮಾನಕ್ಕೇನ್ ಕಮ್ಮಿ ಇಲ್ಲ. ಐಸು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನ್ಲ ಎಂಡ ಮಾರೋರ್ಗೆ ಎಂಡ ಕೊಡ್ಚ? ಏಯ್ ಬುಡ್ಲಾ, ಅಯ್ಯಯ್ಯೋ ನಾನು ಉಚ್ಚಾಯ್ಬೇಕು, ಅವಸರ, ಬೇಗ ನಿಲ್ಸ್ರಿ. ಇಳಿ ಮಗ ಹೋಗು. ಏಯ್ ಹೋಗ್ಬಿಟ್ಟು ಬೇಗ ಬಂದ್ಬಿಡ್ಲ. ಉಚ್ಚಾಯಿದ್ಮೇಲೆ ಅಲ್ಲಿ ಇಟ್ಕೊಂಡು ಏನ್ ಮಾಡ್ಲಿ? ಉಚ್ಚಾಯಿಂದ ಪೆಟ್ರೋಲ್ ತಯಾರು ಮಾಡಕ್ ಆಯ್ತದ? ಅಯ್ಯೋ ಒಳ್ಳೆ ಪೆನ್ನ ಮಕ್ಕಳು ಸೋಸ. ಅಮ್ಮ ಇನ್ ನನ್ ಕೈಲಿ ನಡಿಯಕ್ ಆಗಲ್ಲ ಕಣೋ. ಹಾಗನ್ಬೇಡ ಕಣ, ಬಾರ. ಮದೇಶ ಆಗ್ತಿಲ್ಲ ಕಣೋ. ನನ್ ಚಿನ್ನ ಅಲ್ವಾ, ನನ್ ಬಂಗಾರ ಅಲ್ವಾ? ಏನ್ ಗೊತ್ತಾ ಮಾಮು, ನನ್ಗಿಲ್ ನೀರ್ ಇಳಿತಾ ಐತೆ, ರೋಡಲ್ಲಿ ರೊಮ್ಯಾನ್ಸ. ಎದ್ವಾರ ಏನ್ ನಿಮ್ ಫ್ರೆಂಡು ಹಾಗ್ ಮಾತಾಡ್ತಾನೆ? ಅವ್ನ್ ಮುಖ ನೋಡು. ಕೋಪ ಮಾಡ್ಕೋಬೇಡ, ಅವ್ನ್ ಕಷ್ಟ ಪಡ್ತಿರೋದು ನಮ್ಗೋಸ್ಕರ ತಾನೆ ಚಿನ್ನ. ಆದ್ರೆ ನನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಬೇಕಲ್ಲ. ನಂಗ್ ನಡಿಯಕ್ ಆಗ್ತಿಲ್ಲ. ಏನಾಯ್ತು? ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಹೇಳಿದ್ರೆ ತಾನೇ ಅರ್ಥ ಆಗೋದು. ಅದೆಲ್ಲ ಹೆಂಗಸರ್ ಸಮಾಚಾರ. ನನ್ ಮಗನೇ, ನಿನ್ನಿಂದ 3 ಟ್ಯಾಂಕ್ ಡೀಸೆಲ್ ಖಾಲಿ ಆಯ್ತು. ಏಯ್ ಕುರ್ಪಿ ಬುಡ್ಲಾ ತೆಗಿಲ್ಲ. ಸುತ್ತಿಸವನ ಯಾಕ್ಲ ಹೊಡಿತೀಯ ಮಗಿಗೆ? ಇವನ ಮಗ ಬಿಟ್ರೆ ನಮ್ಮ ಅತ್ಯಾಚಾರ ಮಾಡ್ಬಿಡ್ತಾನೆ. ಸೋಮ್ಕಿರ್ಲೆ ಪಾಪ ಎಲ್ಲೋ ಮರ್ತ್ಕೊಂಡಿರ್ತದೆ. ನಮ್ಗೆ ಗೆಪ್ತಿರಕಿಲ್ಲ ಪಾಪ, ಸಣ್ಣ ಮಗ ಅಲ್ವೇನೋ. ನಾನ್ ನಿಜವಾಗ್ಲೂ ಮನೆ ತರ್ಸ್ತೀನಿ ಕಣ್ಣ. ಆಯ್ತು ಜಾಣಮ್ರಿ ಬಾ ಮಗ. ಮನೆ ಇದೆ. ತಿಂಗಳಿಗೆ 400 ರೂಪಾಯಿ ಬಾಡಿಗೆ, 5 ತಿಂಗಳ ಅಡ್ವಾನ್ಸ್ ಕೊಟ್ರೆ ಆಯ್ತು. ಇಷ್ಟಕ್ಕೂ ಮನೆ ಯಾರಿಗೆ? ಇವ್ರಿಗಮ್ಮ. ಯಾರ್ಗ? ಇವ್ರಿಗ? ಮದ್ವೆ ಆಗಿದ್ಯಾ ಇವ್ರಿಗೆ? ಕತ್ತಲ್ಲಿ ತಾಲಿನೇ ಕಾಣ್ತಾ ಇಲ್ಲ. ಆಗ್ತಾರಮ್ಮ. ಏನ್ ತಮಾಷೆ ಮಾಡ್ಕೊಂಡಿದ್ದೀರಾ? ಕೈನಲ್ಲಿ ಪರ್ಕೆ ಇದೆ. ಮದುವೆ ಆದವ್ರಿಗೆ ಮಾತ್ರ ನೀವು ಮನೆ ಕೊಡೋದು? ಹೌದು, ಮದ್ವೆ ಆದವ್ರಿಗೆ ಕೊಡೋದು. ಮಾಡ್ಕೊಂಬ ಹೋಗಯ್ಯ ಮದ್ವೆನ. ನಾವಿಬ್ರು ಪ್ರೀತಿಸ್ತಾ ಇದೀವಿ, ಮದ್ವೆನೂ ಆಗ್ತೀವಿ. ಮೊದಲ್ ಮದ್ವೆ ಆಗಯ್ಯ, ಆಮೇಲೆ ಕೊಡ್ತೀನಿ ಮನೇನ. ಸುಮ್ಮನೆ ಶಿವನೇನು, ನಾವೇನು ಪಾಪ ಮಾಡಿದೀವಿ? ಬೆಳಿಗ್ಗೆ ಹೋಗಿದ್ ಕಡೆಲ್ಲ ಹೀಗೆ ನಮ್ಮ ಹತ್ರ ಮನೇನು ಸಿಗಲ್ವಾ? ಅದಕ್ಕೆ ನಾನೇನ್ ಮಾಡ್ಲಿ? ಮದ್ವೆ ಆಗ್ ಬಾರೆ, ಯಾಕೆ ಕೊಡ್ತೀನಿ ಮನೇನ. ರಾಜಸ್ಥಾನ ಹಂಗೇನೆ, ಹೋಗಯ್ಯ. ಮೂರ್ಕಿತ ಇದೇ ಜಾಗ ಕರ್ಕೊಂಡ್ ಬಂದಿದ್ಯಾ? ಮತ್ ಇದೇ ಜಾಗಕ್ಕೆ ಸುಮ್ಕಿರ್ಲೆ. ಲೈ
ಈ ಕಿತಾನ ತೋರ್ಸಿಲ್ಲ ಮಗನೇ ಕೆಳಗಡೆ ತುಳು ಸಾಯಿಸ್ಬಿಡ್ತೀನಿ. ನೋಡ್ದೆ ಇವ್ನವ ಬೀಗ ಹಾಕಿರೋ ಮನೆ ತೋರ್ಸಿ ಇದೇ ಮನೆ ಅಂತಾನೆ. ತಡ್ಕಳ ಯಜಮಾನ್ರೆ, ಮೆಕ್ಯಾನಿಕ್ ಮಾದೇಶನ್ ಮನೆ ಇದೆಯಾ? ಬೀಗ ಹಾಕದೆ ಅವ್ರ ತಾಯಿಯವರು ಮಾದೇಶ್ವರ ಬೆಟ್ಟಕ್ಕೆ ಹೋಗವ್ರೆ. ಹಂಗ ಬೇಜಾರು ಮಾಡ್ಕೋಬೇಡ ಐಸು, ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ಶಿವು ಹೇಗಾದ್ರೂ ಮಾಡಿ ಮನೆ ಕೊಡಿಸ್ತಾನೆ. ದೀಪ ಹಚ್ಚಾಯ್ತು, ಇನ್ಮೇಲೆ ಯಾರು ಮನೆ ಕೊಡಲ್ಲ ಕೊಡೋ ಮಾಮು. ಇವತ್ತೊಂದಿನ ರಾತ್ರಿ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಬಿಟ್ರೆ ನಾಳೆ ಖಂಡಿತ ಮನೆ ಸಿಕ್ಕೇ ಸಿಗುತ್ತೆ ಕಣೋ. ಯಾವ್ದಾದ್ರು ಲಾಡ್ಜಲ್ಲಿ ರೂಮ್ ತಗೊಂಡ್ರೆ ಹಿಂಗೇನ್ ತಲೆಗಿಲೆ ಕೆಟ್ಟಿದ್ದೇನು? ಆ ಚಿಕ್ಕ ಹುಡುಗಿನ ಕರ್ಕೊಂಡು ಲಾಡ್ಜ್ ಹೋದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಹೇ ಮಾಮು, ಒಂದ್ ಕೆಲ್ಸ ಮಾಡು ನೋಡು, ಯಾವ್ದಾದ್ರು ಥಿಯೇಟ್ರಿಗೆ 7:30 ಶೋಗೆ ಪಿಕ್ಚರ್ಗೆ ಹೋಗ್ಬಿಡು. ಅದು 10:00 ಬಿಡುತ್ತೆ. ಅಲ್ಲಿಂದ ಆಟ ಹಿಡ್ಕೊಂಡು ಸೀದಾ ನವರಂಗ್ ಥಿಯೇಟ್ರಿಗೆ ಬಾ. ಅಲ್ಲಿ 11 ಗಂಟೆಗೆ ಶೋ ಇರೋದು, 2 ಗಂಟೆಗೆ ಬಿಡುತ್ತೆ. ಸೀದಾ ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬಿಡು. ಹೊಸೂರ್ ಬಸ್ ಹತ್ಬಿಟ್ಟು ಹೊಸೂರ್ಗೆ ಹೋಗು, ಅದು 4:15 ಗಂಟೆಗೆ ರೀಚ್ ಆಗುತ್ತೆ. ಅದೇ ಬಸ್ ಹತ್ಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದ್ಬಿಡು. ನೋಡು, ನಾನು ಹೇಳಿದ ಜಾಗದಲ್ಲೇ ನೀನ್ ಕಾಯ್ತಾ ಇರು, ನಾನು ನಿನ್ ಬೆಳಿಗ್ಗೆ ಬಂದು ನೋಡ್ತೀನಿ. ನಮ್ಮಮ್ಮನ್ನ ಟ್ರೀಟ್ಮೆಂಟ್ಗೆ ಅಂತ ಶಿವಮೊಗ್ಗ ಮೆಗಾನ್ ಹಾಸ್ಪಿಟಲ್ ಸೇರಿಸಿದ್ದೀನಿ. ಅಲ್ಲಿಂದ ಫೋನ್ ಬರುತ್ತೆ, ನಾನು ಅಟೆಂಡ್ ಮಾಡಲೇಬೇಕು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಂಡು ನಾನು ಹೋಗ್ಲೇಬೇಕು, ಪ್ಲೀಸ್. ಏನೋ ಮಾಡ್ತಿದ್ಯಾ? ಲೇಡೀಸ್ ಬಾತ್ರೂಮ್ ಅಂತ ಗೊತ್ತಿಲ್ಲ ನಿನ್ಗೆ? ಓದಿರೋ ಹುಡುಗನ್ ತರ ಕಾಣಿಸ್ತಾ ಇದ್ಯಾ? ಬೋರ್ಡ್ ನಡಕ್ಕಾಗೋದಿಲ್ವಾ? ಅಲ್ಲೇನ್ ಬಗ್ ನೋಡ್ತಿದ್ಯಾ? ಹಂಗೆ ಹಾಕಿದ್ರೆ ಮಖಾಮುತಿ ಕಿತ್ತೋಗ್ಬಿಡ್ಬೇಕು. ಹೊಟ್ಟೆಗೆ ಏನ್ ತಿಂತೀರಾ ನೀವು? ನಿಮ್ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಅದ್ ಏನ್ ಜಲ್ಮಾನೋ. ಇಲ್ಲಿ ಬಂದ್ಬಿಡ್ತವೆ ಒಕ್ಕೊಳಕ್ಕೆ, ಎಲ್ಲೂ ಜಾಗ ಸಿಗ್ಲಿಲ್ಲ ಅಂತ. ಐಸು, ಯಾಕೆ ಅಳ್ತಾ ಇದೀಯಾ? ಅಪ್ಪ ಅಮ್ಮ ನೆನ್ಪಾಯ್ತಾ? ನನ್ನಿಂದ ನಿನಗೆ ಎಷ್ಟು ತೊಂದರೆ, ಅವಮಾನ ಅಲ್ವಾ? ನಿಲ್ಸಿ ನಿಲ್ಸಿ ನಿಲ್ಸಿ. ಮಾಮು ಬಾರೋ. ಐಸು ಬೇಡ ಬೇಡ, ಆಮೇಲೆ ಕೊಡ್ತೀನಿ ಒಟ್ಟಿಗೆ. ಅಯ್ಯೋ, ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೀರಾ, ಸಾರಿ ಕಣೋ. ಲೋ, ಇವತ್ತು ನಿನ್ ಮದ್ವೆ ಕಣೋ, ಕುತ್ಕೊಳ್ಳೋ. ಯಾಕೋ ಹಂಗ್ ನೋಡ್ತಾ ಇದ್ಯಾ? ಅಷ್ಟು ದುಡ್ಡು ಎಲ್ಲಿಂದ ತಂದೆ? ನೀನ್ ಕುತ್ಕೋ ಬರ, ಹೇಳ್ತೀನಿ. ಇಲ್ಲ ಹೇಳು, ಎಲ್ಲಿಂದ ತಂದೆ ಅಷ್ಟು ದುಡ್ಡು? ನೀನ್ ಬಾರೋ, ಹೇಳ್ತೀನಿ. ಪ್ಲೀಸ್ ಹೇಳೋ, ನೀನ್ ಹೇಳಿದ್ರೆ ನಾನು ಹತ್ತೋದು. ಹೇಳು ಮಾಮ.
ನಮ್ ತಾಯಿ ಟ್ರೀಟ್ಮೆಂಟ್ಗೆ ಅಂತ ಸಾಲ ಮಾಡಿದ್ದೆ. ನಿನ್ನೆ ಡಾಕ್ಟ್ರು ಫೋನ್ ಮಾಡಿದ್ರು, ನಿಮ್ ತಾಯಿ ಉಳಿದ್ರೆ ಇನ್ನೊಂದು ವಾರ ಹೆಚ್ಚೆಚ್ಚು ಅಂತಂದ್ರು. ಅವ್ರ ಜೊತೆ ಈ ದುಡ್ಡು ಮಣ್ಣಾಕದ್ ಬದ್ಲು ಬಾಳಿ ಬದುಕು ನಿಮ್ಗಾದ್ರು ಸಹಾಯ ಆಗ್ಲಿ ಅಂತ. ಹಾಕಿದ್ ಬಾಗ್ಲ ಆಗ್ತಂಗೆ ಅದೇ. ಅಯ್ಯಪ್ಪ, ಅಯ್ಯೋ ಮಾದೇಶ, ಮಾಡಿದ ಅಡ್ಗೆ ಎಲ್ಲ ಹಂಗೆ ಬಿತ್ತದೆ. ಮನೆಗೂ ಬರ್ತೀರ ಎಲ್ಗೊಂಟದ ಇವನು. ಏನ್ ಹುಡ್ಗಾನೋ ಏನೋ. ಇದೇನು ಯಾರಪ್ಪ ನೀವು? ಹೇಳು ನಿನ್ ಮಗ ಎಲ್ ಬಿಟ್ಟಿದ್ದೆ ಹೇಳು. ಏನ್ ಮಾಡದಪ್ಪ ನನ್ನ ಮಗ? ಏನು ಮಾಡ್ದ ಅಂತ ಕಳ್ಚ. ನಿನ್ನ ಮಗನಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಯಜಮಾನ್ರ ಮಗಳನ್ನ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಪ್ಪ ಇಲ್ಲ, ನನ್ ಮಗ ತುಂಬಾ ಒಳ್ಳೆಯವನು. ಯಾವತ್ತೂ ಅಂತ ಕೆಲಸ ಮಾಡಕ್ಕಿಲ್ಲ. ಹೋಗ್ರ ಆ ಹೆಂಗ್ಸ್ ಯಾಕೋ ಹಿಂಸೆ ಕೊಡ್ತೀರಾ? ಪಾಪ ಅವಳೇನ್ ಮಾಡ್ತಾಳೆ? ಅವ ಇದ್ರಾಗ ಯಾರ್ ನಿನ್ ಮಗ? ಇವನೇಪ್ಪ ನನ್ ಮಗ. ಇವನು ಅವನು ನನ್ ಮಗನ್ ಸ್ನೇಹಿತ. ಫ್ರೆಂಡಾ? ಎಲ್ಲಿರ್ತಾನ ಇವನು? ಅವನು ಪ್ಯಾಟರ್ನ್ ಆಗಿ ಎಲ್ಲೋ ಕೆಲಸ ಮಾಡ್ಕೊಂಡವನಂತೆ. ಓ ಇದ್ ನೋಡಿ. ಬೇಡ, ಇದು ಚೆನ್ನಾಗಿಲ್ಲ. ಇದ್ ನೋಡಿ. ಇದು ಬೇಡ. ಏನಯ್ಯ, ಬೆಳಿಗ್ಗೆ ಬಂದವನು 11:30 ಆದ್ರೂ ತಲೆ ತಿಂತ ಇದೆಯಲ್ಲ. ನಿನ್ನ ಹತ್ರ ದುಡ್ಡು ಎಷ್ಟಿದೆ ಹೇಳಯ್ಯ, ಆ ರೇಟಿಂದ ಆದ್ರೂ ಕೊಡ್ತೀನಿ. ಸರ್, ನನ್ನ ಹತ್ರ ಇರೋದೇ ಇಷ್ಟು ಸರ್. ಇದ್ರೊಳಗೆ ಶಲ್ಯ, ಪಂಚೆ, ಬ್ಲೌಸು, ಸೀರೆ, ಆಮೇಲೆ ಒಳಗಡೆ ಹಾಕೋತಾರಲ್ಲ, ನಂಗೆ ಅದು ಹೆಸರು ಬರಲ್ಲ, ಅದು ಎಲ್ಲ ಕೊಡಿ ಸರ್. ಗೊತ್ತಾಯ್ತು ಬೇಡ, ನಾನೆಲ್ಲ ಕೊಡ್ತೀನಿ ನಿನಗೆ. ಸರ್ ಮರ್ತ್ಬಿಟ್ಟೆ, ಉಳ್ದಿದ್ದ ಚಿಲ್ಲರೆನ ವಾಪಸ್ ಕಟ್ಬಿಡಿ ಸರ್. ವೆಲ್ಕಮ್ ಸರ್. ಬಂದಾಯ್ತು ಮೇಡಮ್, ಇವ್ರಿಬ್ರಿಗೂ ರೆಡಿ ಮಾಡ್ಬೇಕು. ಲೇಡೀಸಿಗೆ ಮಾತ್ರ. ಸರಿ, ಇವ್ರಿಗೆ ಮಾತ್ರ ರೆಡಿ ಮಾಡಿ. ಓಕೆ, ಫೀಸು 550. ಜೆಂಟ್ಸ್ಗೆ ಯಾವ ಕಡೆ? ಪಕ್ಕದಲ್ಲಿ. ನಡಿಯೋ ಮಾಮು, ನಾನು ಬಜಾರ್ಗೆ ಹೋಗ್ಬಿಟ್ಟು ಮದುವೆಗೆ ಬೇಕಾಗಿದೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟ್ರಲ್ಲಿ ನೀನು ಇಲ್ಲಿ ರೆಡಿ ಆಗ್ಬಿಡು. ಏನು ಮಾಮು, ನಿನ್ನೆಯಿಂದ ನಮಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಿದ್ಯಾ. ನಿನ್ನ ಉಪಕರಣ ಹೇಗೋ ತೀರಿಸ್ಲಿ. ಅವೆಲ್ಲ ಯಾಕೋ ಮಾತಾಡ್ದೆ, ಸುಮ್ಮನಿರು. ಹೋಗು, ಅವೆಲ್ಲ ಏನಿಲ್ಲ. ಹೋಗು, ಒಳಗು ಹೋಗು. ಹೋಗು, ಬರ್ತೀನಿ. ನೀನ್ ಹಂಗೇ ನೋಡ್ತಿದ್ರೆ ಚಿಕ್ಕ ಹುಡುಗಿ ಸುಟ್ಟೋಗ್ತಾಳೆ. ನಿನಗಿನ್ನ ಮದುವೆ ಮಾಡಿಸ್ಬೇಕು. ಬಾರಪ್ಪ, ಬಾಮ್ಮ. ಈಗ ನಂಗೆ ಸಮಾಧಾನ ಆಯ್ತು. ನಿಮ್ಮಿಬ್ಬರಿಗೂ ಮದ್ವೆ ಆಯ್ತಲ್ಲ, ಅದಕ್ಕಿಂತ ನನ್ ಖುಷಿ ಏನೂ ಇಲ್ಲ. ನಿಂತ್ಕೊ ನಿಂತ್ಕೊ. ಅಯ್ಯೋ, ನಿನ್ನ ತಾಳಿನೇ ಕಟ್ಟಿಲ್ವಲ್ಲೋ? ತಾಳಿನೇ ಕಟ್ಟಿಲ್ಲ. ತಗೊಳ್ಳೋ, ಕಟ್ಟು ಕಟ್ಟು. ತಗೊಳ್ಳೋ, ಕಟ್ಟು. ಏನು ಯೋಚನೆ ಮಾಡ್ಬೇಡ ಕಣೋ, ಗಣೇಶ ಅವನೇ.
ಎಲ್ಲ ಒಳ್ಳೇದಾಗುತ್ತೆ. Sinu, ವಾಟ್ see, marriage is going on. What a surprise! ಜೋಡಿ ಚೆನ್ನಾಗಿದೆ ಅಲ್ವಾ? ಹೌದು ಅಣ್ಣ, ಆಶೀರ್ವಾದ ಮಾಡಿ ಅಣ್ಣ. ನಮಗ್ ನೀವೇ ಅಪ್ಪ ಅಮ್ಮ ಎಲ್ಲ. ನಮ್ಗೆ ಆಶೀರ್ವಾದ ಮಾಡಿ ಅಣ್ಣ. ಸ್ವರ್ಣ ಚಂಪಾ ಉದ್ಗಡ್ಡಿ, ಸ್ವರ್ಣ ಚಂಪಾ ಉದ್ಗಡ್ಡಿ. ಏ ಶಿವು, ಏನು ಯಾರ ಇವ್ರು? ಬೀದಿಲಿ ನಿಲ್ಲಿಸ್ಕೊಂಡ್ ಮದುವೆ ಮಾಡಿಸ್ತಾ ಇದೀಯಾ? ಇವ್ ನನ್ ಫ್ರೆಂಡ್ ಮಾದೇಶ. ಊರ್ ಬಿಟ್ಬಿಟ್ ಬಂದ್ಬಿಟ್ಟವನೆ. ಏಯ್, ಈ ವಿಷಯನ ಮೊದ್ಲೇ ಯಾಕೋ ಹೇಳಿಲ್ಲ? ನಿಮ್ಗೆಲ್ಲ ಯಾಕೆ ತೊಂದ್ರೆ ಅಂತ ಹೇಳಿಲ್ಲ. ಹೋಗಲೇ ತಿಕ್ಲಾ, ತೊಂದ್ರೆನೇನು? ನಾವೆಲ್ಲ ಇರುವಾಗ ಇವ್ರ ಯಾಕೋ ಅನಾಥರ ತರ ಮದುವೆ ಆಗ್ಬೇಕು? ಕೊಡಿಲ್ ಬ್ಯಾಗು, ಬಾ ಹೋಗೋಣ. ಬನ್ನಿ ಬ್ರದರ್ ಹೋಗೋಣ. ಆಟೋ. ಹಲೋ, ಏ ಶಿವ್ ಫ್ರೆಂಡ್ ಮದುವೆ ಆಗಿದೆ. ರೂಮಲ್ಲಿರೋರೆಲ್ಲ ಹೊರಗಡೆ ಬಂದ್ರಪ್ಪ. ಪಟ್ಟು 400 ರೂಪಾಯಿ ಆಗ್ತೇನೆ. ಗ್ಯಾರೇಜು ಪುಟ್ಟಣ್ಣ, ನಾನು ಹೇಳಿದ್ನಲ್ಲ ಮಾದೇಶ ಅಂತ ಮೆಕ್ಯಾನಿಕ್ ಇವ್ರೆ. ಹೇಳಿದ್ಮೇಲೆ ಆಯ್ತು. ನಮಸ್ಕಾರ. ನಮಸ್ಕಾರ ಸರ್. ಈ ಡ್ರೆಸ್ ಹಾಕೊಂಡು ಕೆಲಸ ಹೆಂಗಪ್ಪ ಮಾಡ್ತೀಯಾ? ಮೆಕ್ಯಾನಿಕ್ ಬಟ್ಟೆ ತಂದಿದ್ದೀನಿ ಸರ್. ಬಟ್ಟೆ ಬದಲಾಯಿಸ್ಕೊಂಬಂದು ಗಾಡಿ ಬ್ರೇಕ್ ರೆಡಿ ಮಾಡು. ಸರಿ ಸರ್. ಇವನೆಲ್ಲಿ? ಓ ಶಿವನಾ, ಇದೇ ಅವನ ಅಂಗಡಿ. ಅವನ ಫ್ರೆಂಡ್ ಮದುವೆ ಅಂತೆ, ಅಲ್ಲಿಗೆ ಹೋಗಿದ್ದಾನೆ. ಅಂಗಡಿನ ನನಗೆ ನೋಡ್ಕೊಳಕ್ ಹೇಳಿದ್ದಾನೆ. ನೀವು ಅವನಿಗೆ ನೆಂಟರಾಗ್ಬೇಕಾ? ಅಮ್ಮ, ಅಯ್ಯೋ, ಏನವ ನೀರಿನ ಬಿಂದಿಗೆ ಎತ್ಕೊಳಕ್ಕೂ ಬರಲ್ವಾ? ಅಭ್ಯಾಸ ಇಲ್ಲ ಅಜ್ಜಿ. ನನ್ ಬಂಗಾರ ಕಣಮ್ಮ ನೀನು. ಸರ್ ಅಳ್ಬೇಡಿ ಸರ್, ಅಳ್ಬೇಡಿ. ನಾನ್ ಮನೆ ತೋರಿಸ್ತೀನಿ ಸರ್. ಮಾದೇಶ, ಕೆಲಸ ಮಾಡಿ ಸಾಕು, ಮೇಲೆ ಹೇಳು. ಹೊಸ್ದಾಗ್ ಮದ್ವೆ ಆಗಿದೀಯಾ? ಬೇಗ ಮನೆ ಸೇರ್ಕೋ, ತಗೋ ಖರ್ಚಿಗೆ ಇಟ್ಕೋ. ಹಾ ಬರ್ತೀನಿ. ಆಯ್ತು, ನಡಿ ನಡಿ. ಅವ ಎಲ್ಲಿದ್ಯವ? ಅವ ಏನವ ಇದು? ಅಯ್ಯೋ, ಕ್ಷಮಿಸ್ಬಿಡಿ ಚಿಕ್ಕಪ್ಪ, ನನ್ನ ಕ್ಷಮಿಸ್ಬಿಡಿ. ಎಂತ ಕೆಲ್ಸ ಮಾಡ್ಕೊಂಡೆ ಮಗ, ನನ್ಗೊಂದ್ ಮಾತು ಹೇಳ್ಬಾರ್ದ? ನಂಗೆ ತುಂಬಾ ಭಯ ಆಗಿತ್ತು ಚಿಕ್ಕಪ್ಪ. ಅಯ್ಯೋ ಶಿವನೇ, ತುಂಬಾ ಭಯ ಆಗಿತ್ತು ಚಿಕ್ಕಪ್ಪ. ನಿನ್ ಗೊತ್ತಲ್ ಮಗ, ನಿಮ್ಮಪ್ಪ ನನ್ ಮಾತು ಕೇಳ್ತಾನಲ್ಲವ. ನೀನು ನೋಡ್ದೆ ಮನೇಲಿ ಯಾರು ಅಂದ ನೀನ್ ನೀರು ಕುಡ್ದಿಲ್ಲ. ನಿಮ್ಮಪ್ಪ ಬಗಿತ್ತು ಅಳ್ತಾ ಕೂತವನೆ. ಇಬ್ರು ನಡಿರವ,
ಇನ್ನೇನೈತೆ ಎಲ್ಲ ಅಲ್ಲೋಗಿ ಮಾತಾಡುವ. ಎಲ್ಲಿ ಆ ಮಗ? ಮಾಮ, ಐಶ್ವರ್ಯ ಅವ್ರ ಚಿಕ್ಕಪ್ಪ ಬಂದವ್ರೆ. ಏನ್ ಮಗ, ನನ್ನ ಹತ್ರ ಒಂದ್ ಮಾತು ಹೇಳೋದಲ್ವಾ? ಏನ್ ಹುಡುಗ್ರು, ಏನ್ ಕತೆನೋ. ಮಗಿಂತವೆಲ್ಲ ಮಾತಾಡಿದೀನಿ, ಬಿರ್ನ್ ಬಂದ್ಬಿಡಿ. ಮಿಕ್ಕಿದೇನಿದ್ರು ಅಲ್ಲಿ ಮಾತಾಡ್ಕೊಳವ. ಅಲ್ಲಿ ಊರೇ ಕಾಯ್ತಾಯ್ತಪ್ಪ. ಹೋಗು ಹೋಗು. ಶಿವ, ಅದೇನು ಅಂದ್ರೆ ನಾನು ಹೇಳಿಲ್ವಾ ನಮ್ ಚಿಕ್ಕಪ್ಪ ತುಂಬಾ ಒಳ್ಳೆಯವರು ಅಂತ? ನನ್ ಕುತ್ತಿಗೆಗೊಂದ್ ತಾಳಿ ಬಿದ್ಮೇಲೆ ಯಾರು ಏನು ಅನ್ನಲ್ಲ ಅಂತ. ಬಾಮ ದೇಶ ಹೋಗೋಣ. ನಮ್ ಮನೇಲಿ ಯಾರು ಒಂದ್ ತೊಟ್ ನೀರು ಕುಡ್ದಿಲ್ವಂತೆ. ಅವ್ರಿಗೆ ನಮ್ಮ ಮೇಲೆ ಕೋಪ ಇಲ್ವಂತೆ. ಪ್ಲೀಸ್ ಬಾಮ ದೇಶ ಹೋಗೋಣ. ಮಗ ನೋಡ್ಕೊಂಡ್ ಬರವ. ಬಂಗರವ, ತುಂಬಾ ಉಪಕಾರ ಆಯ್ತು ಕಣವ. ನಮ್ಮ ಮಗಿನ ನಿಮ್ ಮಗಿನ ತರ ನೋಡ್ಕೊಂಡಿದ್ದೀರಾ. ನಾವ್ ಯಾವತ್ತೂ ಮರೆಯಕ್ಕಿಲ್ಲ. ತುಂಬಾ ಒಳ್ಳೆ ಮಕ್ಕಳು, ಏನೋ ತಪ್ಪು ಮಾಡಿದ್ದಾರೆ, ಕ್ಷಮಿಸ್ಬಿಡಿ. ನಮ್ಮ ಮಕ್ಳಲ್ವೇನವ? ನಾವ್ ಬರ್ತೀವಿ ಕಣವ. ಆಯ್ತು, ಬಾವಾ. ಬರ್ತೀನಿ ಅಜ್ಜಿ. ಒಳ್ಳೇದಾಗಿ. ಒಳ್ಳೇದಪ್ಪ. ಒಳ್ಳೆ ರೀತಿಲಿ ಮುಗಿಸ್ಕೊಟ್ಟೆ ಮಗ. ಅದ್ಯಾವ್ರು ನೀನ್ ಚೆನ್ನಾಗಿಟ್ಟಿರ್ಲಿ. ನಿಮ್ದು ತುಂಬಾ ದೊಡ್ಡ ಗುಣ ಸರ್. ಬರ್ತೀನಪ್ಪ. ಮಾಮು, ಮಾಮ, ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಕ್ಕಿಲ್ಲ. ಹಾಗೆಲ್ಲ ಯಾಕೋ ಹೇಳ್ತೀಯ? ನೀವಿಬ್ರು ಬಾಳಿ ಬದುಕ್ಬೇಕು. ಹೋಗ್ಬಿಟ್ಟು ಬರ್ತೀನಣ್ಣ. ಆಯ್ತಮ್ಮ, ಬರ್ತೀನಿ ಕಣೋ. ಹೇಳಣ್ಣ, ಬರ್ತಾ ಇದೀವಿ. ಹ್ಞೂ, ಎಲ್ರೂ. ಏಯ್, ಆ ಕ್ಯಾಸೆಟ್ ಹಾಕ್ಲಾ? ಯಾಕ್ಲಾ? ಸರಿ ಇಲ್ಲ ಅಣ್ಣ. ಏನು? ಈ ಕ್ಯಾಸೆಟ್ ಸರಿ ಇಲ್ಲ. ಕೊಡಿಲಿ. ಯಾವ್ದು ನೆಟ್ ಕಿಟ್ಗಳಕ್ ಬರಲ್ಲ. ಏನ್ರ ಸುಮ್ಕೆ ಕೂತಿದ್ದೀರಾ? ಹಂಗೆ ಏನಾರ ಮಾತಾಡ್ಕೊಂಡ್ ಬನ್ನಿ. ಸರಿ ಬಿಡ್ರಿ, ನಾನೇ ಮಾತಾಡ್ತೀನಿ. ತಮ್ಮಯ್ಯ, ನೀನೇನು ಓದಿರೋದು? 4ನೇ ಕ್ಲಾಸು. ಅದ್ರ ಮೇಲೆ ಓದಕ್ ಅನುಕೂಲ ಆಗ್ಲಿಲ್ಲ. ಅವ, ನೀನೇಟ್ ಓದಿದ್ಯವ? SSLC ಚಿಕ್ಕಪ್ಪ. ಅದೇನೋ ಮುಂದಕ್ಕೆ ಓದ್ತಿಯಲ್ಲ, ಏನವ ಅದು? MBA ಚಿಕ್ಕಪ್ಪ. ತಮ್ಮಯ್ಯ ತಿಂಗಳಿಗೆ ಏನ್ ದುಡಿತದೆ? 2,500 3,000 ರೂಪಾಯಿ. ಸ್ವಂತ ಅಂಗಡಿ ಇಟ್ಕೊಂಡ್ರೆ 6 7 ಸಾವಿರ ರೂಪಾಯಿ ದುಡಿತೀನಿ. ಏನ್ಲ ಕುರ್ಪಿ? ಏನಣ್ಣ? ನಮ್ಮ ಐಶ್ವರ್ಯ ಹೆಸರಿನಾಗೆ ಎಷ್ಟಿದ್ದಾತ ಆಸ್ತಿ? ಒಂದ್ 20-25 ಕೋಟಿ ಇದ್ದಾತ? ಅಯ್ಯೋ, ಅದ್ ಲೆಕ್ಕಗೆ ಅಣ್ಣ. ಮಂಡ್ಯ ತಾನೆ ಯಜಮಾನ ಚಿಕ್ಕಮ್ಮರ ಸೊಳ್ಳೆ ತೋಟ ತಗೊಂಡ್ರಂತೆ, ಅದೇ 25 ಕೋಟಿ ಆದಂತೆ. ತಮ್ಮಯ್ಯ, ನೀವ್ ಯಾವ ಜನ? ಯಾವ ಜನ ತಮ್ಮಯ್ಯ? ಅರ್ಥ ಆಗ್ಲಿಲ್ವಾ? ಯಾವ ಜಾತಿ ಎಂದೆ? ಮನುಷ್ಯ ಜಾತಿ. ಅದು ಗೊತ್ತಾಗುತ್ತೆ. ಮನ್ಸ ಅಂದ್ರೆ ಮನ್ಸ, ಮೃಗ ಅಂದ್ರೆ ಮೃಗ. ಮೃಗಗಳಿಗೂ ಜಾತಿ ಇರ್ತವೆ, ಗೊತ್ತಲ್ಲ? ಸಿಂಹನು ಮೃಗಾನೆ, ಹುಲಿನೂ ಮೃಗಾನೆ, ಕತ್ತೇನು ಮೃಗಾನೆ. ನೀನ್ ಯಾವ್ದಕ್ ಸೇರ್ತೀಯ? ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಹುಡುಗಿನ ಮುಟ್ತೀಯ? ಏಯ್, ಸಿಂಹ ಕಣೋ ಸಿಂಹ. ನಾನ್ ನಮ್ಮ ಮಗನೇ ನಮ್ಮನೆ ಹುಡುಗಿ ಬೇಕು, ನಮ್ಮನೆ ಹುಡುಗಿ ಮುಟ್ತೀಯ? ಜಾತಿಗೋಸ್ಕರ ಕೈ ಕಳ್ಕೊಂಡವನು ನಾನು, ಜಾತಿಗೋಸ್ಕರ ಪ್ರಾಣನೂ ಕಳ್ಕೊಂತೀನಿ.
ಬಾರಲೆ ತಿರುಗೋಗಿ ಅಣ್ಣ ತೋರ್ಸಣ್ಣ ನಿನ್ ಕೋಪನ ಈಗ ತೋರ್ಸು. ಅಯ್ಯೋ ಶಿವನೇ, ಇದೇನಪ್ಪ ಇದು ನ್ಯಾಯ? ಅವ್ವ, ನಿನ್ನ ಈ ಸ್ಥಿತಿಲಿ ನೋಡಕ್ಕೇನವ್ವ ನಾನು ನಿನ್ನ ಅಷ್ಟು ಮುದ್ದು ಮಾಡಿ ಬೆಳೆಸಿದ್ದು. ನೀನು ಕೇಳಿದ್ನೆಲ್ಲ ಕೊಡ್ಸುತ್ತಲ್ಲವ್ವ. ನನ್ನ ಮಾನ ಕಳೆಯುವಂತ ಕೆಲಸ ಮಾಡ್ಬಿಟ್ಟಲ್ಲವ್ವ. ನನ್ ಮಗ ಊರ್ಗೆ ನ್ಯಾಯ ಹೇಳ್ತಿದ್ದ, ಈ ಊರೇ ನೋಡ್ ನಗಂಗಾಗೈತೆ. ಪೋತ ಇವ್ಳು ನಮ್ಮ ವಂಶಕ್ಕೆ ಬೇಡ, ಒಡ ಸಾಯ್ಸಿ. ಆ ಮುಂಡೆನ ಉಳಿಸ್ಬೇಡಿ. ಕೀಳು ಜಾತಿ ನನ್ನ ಮಗನೇ, ನಿನ್ ಗುಂಡಿಗೆಯಲ್ಲಿ ಎಷ್ಟೋ ಧೈರ್ಯ. ಈ ಪೋತರಾಜು ಮಗಳ ಮೇಲೆ ಕಣ್ಣ ಏನಂದೆ? ನಾನು ಹೇಳ್ದಂಗೆ ಕೇಳ್ತೀನಿ ಅಂದ. ಹಂಗಾರೆ ಕೊಳ್ಳಾಗಿರೋದನ್ನ ಕಿತ್ ಬಿಸಾಕು, ಕಿತ್ ಬಿಸಾಕು ಅಂದೆ. ಆಗಾಕಿಲ್ವಾ?
ಏನಾಯ್ತು ಏನಾಯ್ತು ಚಿನ್ನ? ಐಶ್ವರ್ಯ